ಅದು ಕುರಿತಾಗಿ ನೋಡ್ಕೊಂಡ್ವಿ. ಮೊದಲನೇ ಪೇತ್ರನ ಅಲ್ಲ, ಎರಡನೇ ಪೇತ್ರನ 1ನೇ ಅಧ್ಯಾಯ. 2ನೇ ಪೇತ್ರನ 1ನೇ ಅಧ್ಯಾಯದಲ್ಲಿ ಯಾವುದು ಕುರಿತಾಗಿ ನೋಡಿದ್ವಿ? ಯಾವ ರೀತಿ ಪೇತ್ರನು 4ನೇ ವಾಕ್ಯದಲ್ಲಿ ಅವರೆಲ್ಲ ಎಷ್ಟು ಜ್ಞಾನ ಇದ್ರೆ 4ನೇ ವಾಕ್ಯದಲ್ಲಿ ಸಂಪೂರ್ಣವಾದ ಸುವಿಶೇಷವನ್ನು ಹೇಳಿ ಮುಗಿಸಿರ್ತಾರೆ. ನಮ್ಮ ಸುವಿಶೇಷವನ್ನು ಅಂದರೆ ದೇವರ ವಾಕ್ಯವನ್ನು ಯಾವ ರೀತಿ ಓದಿ ಯಾವ ರೀತಿ ಮುಂದೆ ಬರಬೇಕು ಅಂತ ಪೇತ್ರನು ನಮಗೆ ಹೇಳಿರ್ತಾರೆ. ಇದಕ್ಕೆ ಇದನ್ನು ಆ್ಯಡ್ ಮಾಡಿ, ಇದೆಲ್ಲ ಮಾಡಿದ್ರೆ ನಿಮ್ಮ ಜ್ಞಾನ ನಿಮ್ಮನ್ನು ಬಿಟ್ಟು ಏನಾಗಲ್ಲ, ವ್ಯರ್ಥವಾಗಿ ಹೋಗಲ್ಲ. ಜ್ಞಾನಕ್ಕೆ ಏನು ಮಾಡಬೇಕಂದ್ರೆ ಕ್ರಿಯೆಯನ್ನು ನಾವು ತೋರಿಸ್ಬೇಕು ಅಂತ ಹೇಳ್ತಾರೆ. ಇದೇ ಇವಾಗ ಮೊದಲನೇ ಪೇತ್ರನ 5ನೇ ಅಧ್ಯಾಯದಲ್ಲಿ, ಮೊದಲನೇ ಪೇತ್ರನು 5ನೇ ಅಧ್ಯಾಯ 1, 2, 3, 4 1 to 4 ಓದಿ. 1 ಪೇತ್ರನು 5ನೇ ಅಧ್ಯಾಯ ವಚನ 1, 2 ಇಂದ 4. ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದು ಏನೆಂದರೆ, ನಿಮ್ಮಲ್ಲಿರುವ ದೇವರ ದಯೆಯನ್ನು ಕಾಯಿರಿ. ಬಲಾತ್ಕಾರದಿಂದ ಅಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯ ಆಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಹಿರಿ ಕುರುಬರು ಪ್ರತ್ಯಕ್ಷರಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಆಮೆನ್. ಆಮೆನ್. ಇದು ಮೊದಲನೇ ಪೇತ್ರನು ಈ ಲೆಟರ್ ಬರೆಯೋದಕ್ಕೆ, ಪತ್ರವನ್ನು ಬರೆಯೋದಕ್ಕೆ ಕಾರಣ ಏಷ್ಯಾದಲ್ಲಿದ್ದಂಥ ಕೆಲವು ಸಭೆಗಳಿಗೆ. ಹಂಗಂದ್ರೆ ಯಾಕಂದ್ರೆ ಅವಾಗ ತಾನೇ ಕ್ರಿಸ್ತುವಿನ ಸುವಾರ್ತೆ ಏಷ್ಯಾ ಅನ್ನುವಂಥ ಜಾಗಗಳಲ್ಲಿ, ಆ ಒಂದು ಗಂಡದಲ್ಲಿ ಏನಾಗ್ತಾ ಇದೆ, ಹೋಗಿ ಸುವಾರ್ತೆ ಸಾರಿ ಅಲ್ಲಿ ಕ್ರಿಸ್ತುವನ್ನು ಎಷ್ಟೋ ಜನ ದೇವರಂತ ನಂಬ್ತಾ ಇದ್ದಾರೆ. ಅಂಥ ಸಭೆಗಳಿಗೆ ಪೇತ್ರನು ಹಿರಿಯರಾಗಿ ಬರೀತಾ ಇದ್ದಾರೆ. ಎಲ್ಲ ಸಭೆಗಳ ಮೇಲೆ ಹಿರಿಯರಾಗಿದ್ದಿದ್ಯಾರು? ಪೇತ್ರನು. ಹಳೆಯ ಕಾಲದಲ್ಲಿ ಸಭೆಗಳ ಮೇಲೆ ಹಿರಿಯರಾಗಿದ್ದದ್ದು ಪೇತ್ರನು. ಅಂಥ ಪೇತ್ರನು ಈ ಸಭೆಗಳಿಗೆ ಏನು ಬರೀತಾ ಇದ್ದಾರೆ? ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಈ ಪತ್ರವನ್ನು ಮುಗಿಸಬೇಕಾದರೆ 5ನೇ ಅಧ್ಯಾಯದಲ್ಲಿ ಏನು ಬರೀತಾ ಇದ್ದಾರೆ? ಬೇರೆ ಹಿರಿಯರಿಗೆ ಬರೀತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ? ನಾನು ಒಬ್ಬ ಹಿರಿಯ, ನನ್ನ ಥರ ಇರುವಂಥ ಹಿರಿಯರನ್ನು ಅಂತ ಹೇಳುವಾಗ ಸಭೆಗಳಲ್ಲಿ ಈ ಕಾಲದಲ್ಲೂ ಸಹ ನಾವೇನು ಮಾಡ್ತಾ ಇದ್ದೀವಿ? ಹಿರಿಯರನ್ನು ಇಡ್ತಾ ಇದ್ದೀವಿ. ಈ ಹಿರಿಯರ ಕೆಲಸ ಯಾವ ರೀತಿ ಇರಬೇಕು? ಯಾಕೆ ಹಿರಿಯರು ಇರಬೇಕು? ಮೊದಲನೇ ಪ್ರಶ್ನೆ, ಎಲ್ಡರ್ಸ್ ಅಂತೀವಲ್ಲ, ಎಲ್ಡರ್ಸ್ ಅನ್ನುವಂಥ ಒಂದು ಪದವಿ, ಆ ಒಂದು ಜಾಗ ಕೊಡುವುದಕ್ಕೆ ಕಾರಣ ಏನು? ಯಾಕಂದ್ರೆ ನಮ್ಮ ಎಲ್ಲಾರ ಸಭೆಗಳಲ್ಲೂ ಒಂದು ಕುರುಬ ಇರ್ತಾರೆ. ಕುರುಬರು ಇರುವಾಗ ಯಾಕೆ ಎಲ್ಡರ್ಸ್, ಹಿರಿಯರು ಬೇಕು? ಸಭೆ ಮೇಲೆ ಕಣ್ಣು, ಅಂದ್ರೆ ಎಲ್ಲರ ಮೇಲೆ ಕಣ್ಣಿಡುವುದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಭೆಯ ಅಭಿವೃದ್ಧಿಗೋಸ್ಕರ ಹಿರಿಯರು ಬೇಕು. ಹಿರಿಯರ ಕೆಲಸ ಏನು? ಯಾಕೆ ನಮ್ಮ ಸಭೆಗಳಲ್ಲಿ ಹಿರಿಯರು ಬೇಕು? ಒಂದು ಹಿರಿಯರು ಇದ್ದಾರೆ ಅಂದ್ರೆ ಆ ಸಭೆಯ ಕುರುಬನು ಸಹ ಹಿರಿಯರಾಗಿರ್ಬೇಕು. ಓಕೆ, ಆಮೇನ್. ಆ ಒಂದು ಹಿರಿಯರು ಏನಕ್ಕಷ್ಟು ಮುಖ್ಯ ಅಂದ್ರೆ ಇವ್ರೇನು ಹೇಳ್ತಾ ಇದ್ದಾರೆ ನೋಡಿ, ಮೊದಲನೇ ವಾಕ್ಯ ಓದಿ ಇನ್ನೊಂದ್ಸತಿ. ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದು ಏನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ನಿಮ್ಮಲ್ಲಿರುವಂಥ ದೇವರ ಮಂದೆಯನ್ನು ಕಾಯಿರಿ. ಕುರುಬರ ಕೆಲಸ ಏನು? ದೇವರ ಮಂದೆಯನ್ನು ಕಾಯುವುದು. ಒಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಹಿರಿಯನ ಇಡ್ತಾ ಇದ್ದಾರೆ. ಹಿರಿಯರಿಗೂ ಕುರುಬರಿಗೂ ಇರುವಂಥ ದೊಡ್ಡ ವ್ಯತ್ಯಾಸ ಏನಂದ್ರೆ, ಹಿರಿಯರು ಕುರುಬರಿಗೆ ಏನು ಮಾಡ್ತಾ ಇದ್ದಾರೆ? ಜೊತೆಯಲ್ಲಿ ಸಾರುವಂಥ ಜನರು. ಹಿರಿಯರು ಸಭೆಯಲ್ಲಿರುವಂಥ ಕುರುಬನ, ಹಂಗಂದ್ರೆ ಕುರುಬ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಯಾರು ಹೋಗಿ ಅವ್ರನ್ನ ಕೇಳ್ಬೋದು? ಹಿರಿಯರು. ಆ ಕಾರಣದಿಂದ, ಯಾಕಂದ್ರೆ ಎಲ್ಲರೂ ಹೋಗಿ ಏನು ಮಾಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಹಿರಿಯರು ಏನು ಮಾಡಬೇಕು? ನನ್ನ ಸಭೆಯಲ್ಲಿ ನನ್ನ ಮಕ್ಕಳಿಗೆ, ಅಂದರೆ ನಮ್ಮ ಸಭೆಯಲ್ಲಿ ಇರುವಂಥ ಜನರಿಗೆ ಸರಿಯಾದ ವಾಕ್ಯ ಸಿಗ್ತಾ ಇದೆ ಅಂತ ನೋಡುವುದು ಯಾರ ಕೆಲಸ? ಹಿರಿಯರ ಕೆಲಸ. ಈ ಹಿರಿಯರು ತನ್ನ ಕೆಲಸವನ್ನು ಸರಿಯಾಗಿ ಮಾಡದೆ ಹೋದಾಗಲೇ ಸಭೆಗಳಲ್ಲಿ ಪ್ರವಾದನೆ ಇರುವುದಿಲ್ಲ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಪ್ರವಾದನೆ ಅನ್ನೋದು ಅಷ್ಟು ಮುಖ್ಯ. ಪ್ರವಾದನೆ ಅಂದರೆ ಬರೀ ಪ್ರವಾದನೆ ವಾಕ್ಯಗಳು ಮಾತ್ರ ಅಲ್ಲ. ಎವ್ರಿ ವೀಕ್ ನೀವು ಬಂದು ಕೇಳಿಸ್ಕೊಳ್ಳುವಾಗ ನಿಮ್ಮ ಆ ಒಂದು ವೀಕ್ಗೆ, ಹಾಗಂದ್ರೆ ನಿಮ್ಮ ಆ ಒಂದು ನೆಕ್ಸ್ಟ್ ಒಂದು 7-6 ದಿವಸಕ್ಕೆ ಬೇಕಾದಂಥ ವಾಕ್ಯಗಳು ನಿಮಗೆ ಸಿಗಬೇಕು.
ನಿಮಗೆ ಸಿಗದೆ ಹೋದರೆ, ಆ ಪ್ರವಾದನೆ ಮಾತು ಅಲ್ಲಿ ಬರದೆ ಹೋದರೆ ಅದಕ್ಕೆ ಕಾರಣ ಕುರುಬ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಹೇಳುವಂಥ ವಾಕ್ಯಗಳು, ಕುರುಬರು ಹೇಳುವಂಥ ವಾಕ್ಯಗಳು ನಿಮ್ಮ ಜೀವನಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ನೀವು ಸರಿಯಾದ ಸಭೆಯಲ್ಲಿಲ್ಲ ಅಂತ ಅರ್ಥ. ಯಾಕಂದರೆ ದೇವರು ಎಲ್ಲರನ್ನೂ ಒಂದೇ ಸಭೆಯಲ್ಲಿ ಸೇರ್ಸೋಕ್ಕಾಗಲ್ಲ. ಯಾಕೆ ಒಬ್ಬೊಬ್ಬರನ್ನು ದೇವರು ಆ ಒಂದು ಸಭೆಯಲ್ಲಿ ಇಡೋದಕ್ಕೆ ಕಾರಣ ಏನಂದರೆ, ಆ ಸಭೆಯಲ್ಲಿ ಆ ಕುರುಬ ಹೇಳುವಂಥ ವಾಕ್ಯಗಳು ಅವ್ರಿಗೆ ಸರಿಯಾಗಿರುತ್ತೆ. ಇದೇ ಬೇರೆ ಸಭೆಯಲ್ಲಿ ಇರೋರು ಈ ಸಭೆಯಲ್ಲಿ ಬಂದು ಕೂತ್ಕೊಂಡು ಒಂದೆರಡು ವಾರ ಕೂತ್ಕೊಳ್ಬೋದು, ದೇವ್ರ ವಾಕ್ಯ ಒಂದು ದೇವರಿಗೆ ಕೇಳಿಸ್ಕೊಳ್ಬೋದು, ವಾಕ್ಯ ಅವ್ರಿಗೆ ಏನಾಗುತ್ತೆ, ಉಪಯೋಗ ಆಗುತ್ತೆ. ಆದರೆ ಅವರ ಜೀವನಕ್ಕೆ ಕಂಟಿನ್ಯೂಸ್ ಆಗೋದು ಉಪಯೋಗ ಆಗಲ್ಲ. ಯಾಕೆ? ದೇವರು ಅವರನ್ನು ಅಲ್ಲಿ ನೇಮಿಸಿಲ್ಲ. ಕುರುಬರನ್ನು ಮಾತ್ರ ದೇವ್ರು ನೇಮಿಸೋದಿಲ್ಲ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ದೇವ್ರು ನೇಮಿಸೋದು. ಆಮೇನ್, ಲೆಲೂಯ. ನೀವು ಈ ಸಭೆಗೆ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಆ ವಾಕ್ಯವು ನಿಮ್ಮನ್ನು ಹೋಗಿ ಸೇರಬೇಕು. ನಿಮಗೆ ಆ ವಾಕ್ಯ ಸೇರ್ತಾ ಇಲ್ಲ ಅಂದರೆ ಕುರುಬರು ತನ್ನ ಕೆಲಸವನ್ನು, ಪ್ರವಾದನೆಯೂ ಸರಿಯಾಗಿ ಮಾಡ್ತಾ ಇಲ್ಲ. ವಾಕ್ಯ ಅನ್ನೋದೇ ಪ್ರವಾದನೆ. ನಾನು ಹೇಳುವಂಥ ವಾಕ್ಯಗಳು ನಿಮಗೆ ಪ್ರವಾದನೆಯಾಗಿಲ್ಲ ಅಂದರೆ ನಾನು ದೇವ್ರ ಹತ್ರ ಕೂತ್ಕೊಂಡು ಈ ವಾಕ್ಯಗಳನ್ನ ಪಡ್ಕೊಂಡಿಲ್ಲ, ಮಾಂಸದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಲೆಲೂಯ. ಇದನ್ನು ಕಂಟಿನ್ಯೂ ಮಾಡಿ ಹೋದಿ. ಹಾಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದ ಅಲ್ಲ. ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದ ಅಲ್ಲ, ದೇವರ ಚಿತ್ತದ ಪ್ರಕಾರ, ದೇವರ ಚಿತ್ತದ ಪ್ರಕಾರ, ಇಷ್ಟಪೂರ್ವಕವಾಗಿಯೂ. ನೀವು ಬಲಾತ್ಕಾರದಿಂದ ದೇವರ ಮಂದೆಯನ್ನು ಕಾಯಬೇಡಿ, ಆದರೆ ಇಷ್ಟಪೂರ್ವಕವಾಗಿಯೂ, ನೀಚವಾದ ದ್ರವ್ಯ ಆಶೆಯಿಂದ ಅಲ್ಲ, ಕಾಸಿನ ಆಸೆಯಿಂದ ಅಲ್ಲ, ಆದರೆ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಆಮೇನ್. ಏನ್ ಹೇಳ್ತಾ ಇದ್ದಾರೆ? ನಿಮ್ಗೆ ಕಷ್ಟ ಇದೆ ಅನ್ನೋದಕ್ಕೋಸ್ಕರ ಕೆಲಸವನ್ನು ಮಾಡಬೇಡಿ. ಏನಂತ? ಇಷ್ಟನೇ ಇಲ್ಲದೆ ಕೆಲಸ ಮಾಡಬೇಡಿ. ದೇವ್ರು ನಿಮಗೆ ಕೊಟ್ಟಿರುವಂಥ ಕೆಲಸವನ್ನು ಸಂತೋಷವಾಗಿ ಮಾಡಿ, ತೃಪ್ತಿಯಿಂದ ಮಾಡಬೇಕಂತೆ. ನನಗಿದ್ರಿಂದ ಒಳ್ಳೇದು ನಡೆಯುತ್ತೋ ಅಲ್ವೋ, ನನ್ನ ಕೆಲಸ ನಾನೇನು ಮಾಡಬೇಕು? ಸಂತೋಷದಿಂದ ಮಾಡಬೇಕು. ಇಷ್ಟೇ ಕಷ್ಟ ಬಂದರೂ ಏನು ಮಾಡಬೇಕು? ಆ ಸಭೆಯ ಹಿರಿಯರು, ಸಭೆಯ ಸೇವಕರು ಏನು ಮಾಡಬೇಕು? ತನ್ನ ಕೆಲಸವನ್ನು ಇಷ್ಟಪೂರ್ವಕವಾಗಿ ಮಾಡಬೇಕು. ಆ ಒಂದು ಮನಸ್ಸಿನಿಂದ ಮಾಡದೆ ಹೋದರೆ, ವ್ಯರ್ಥವಾಗಿ ಅಂದರೆ ಕಷ್ಟಪಟ್ಕೊಂಡು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಮಾಂಸದಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಥವಾ ಅವ್ರಿಗೆ ಆ ಕೆಲಸನೇ ಇಷ್ಟ ಇಲ್ಲ. ದೇವರೊಬ್ಬರನ್ನ ಆ ಜಾಗದಲ್ಲಿ ಕರೆಯದೆ ಹೋದರೆ, ಆ ಜಾಗದಲ್ಲಿ ಹೋಗಿ ಕೆಲಸ ಮಾಡಿದ್ರೂ ಸಮಾಧಾನ ಇರಲ್ಲ. ಎಷ್ಟೋ ಜನರಿಗೆ ದೇವರು ಕರೆದೇ ಇರುವಂಥ ಜಾಗಗಳಿಗೆ ಹೋಗೋದ್ರಿಂದ ಸಮಾಧಾನ ಇರಲ್ಲ. ದೇವರು ಒಂದು ಜಾಗಕ್ಕೆ ಅವರನ್ನು ಕರೆದ್ರೆ ಪರಲೋಕದ ಸಮಾಧಾನ ಅವರಲ್ಲಿರುತ್ತೆ. ಆಮೇನ್. ಇಷ್ಟೇ ಕಷ್ಟ ಬಂದ್ರೆ ಏನಿರುತ್ತೆ? ಸಮಾಧಾನ ಇರುತ್ತೆ. ಸಮಾಧಾನ ಇಲ್ಲದೆ ಹೋದರೆ, ಯಾಕಂದ್ರೆ ನಾವು ದೇವರೇ ಎಷ್ಟೋ ಜಾಗಗಳಿಗೆ ಕರೆಯುವಾಗ ಸಮಾಧಾನ ಇರಲ್ಲ. ಯಾಕೆ? ಅವರು ದೇವರ ಹತ್ರ ತನ್ನ ಕೆಲಸವನ್ನು ಏನು ಮಾಡಿರಲ್ಲ, ಸಮರ್ಪಣೆ ಮಾಡಿರಲ್ಲ. ಹಂಗಿರ್ಬೇಕಾದ್ರೆ ಏನಾಗುತ್ತೆ? ಸಮಾಧಾನ ಇರಲ್ಲ ಯಾವುದೇ ಒಂದು ವಿಷಯದಲ್ಲಿ. ದೇವರ ಸಮಾಧಾನಕ್ಕೂ ಮನುಷ್ಯರ ಸಮಾಧಾನಕ್ಕೂ ವ್ಯತ್ಯಾಸ ಇದೆ. ನಮ್ಮ ಸಮಾಧಾನ ಏನು ಹೇಳುತ್ತೆ ಅಂದರೆ, ಯಾವುದೇ ಕಷ್ಟ ಬರದೆ ಹೋಗ್ಬಿಟ್ರೆ ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಅದಲ್ಲ. ದೇವರ ಸಮಾಧಾನ ಏನು ಮಾಡುತ್ತೆ? ಕಷ್ಟಗಳ ನಡುವೆ ಸಮಾಧಾನ ಕೊಡುವುದೇ ದೇವರ ಸಮಾಧಾನ. ಆಮೇನ್. ದೇವರು ನನ್ನನ್ನು ಕರೆದವರು ನಂಬಿಗಸ್ತರಾಗಿದ್ದಾರೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆಯಲ್ಲ, ಅದು ದೇವರ ಸಮಾಧಾನ. ಆಮೇನ್, ಅಲ್ಲೆಲೂಯ. ಈ ಒಂದು ಸಮಾಧಾನ ಇರಬೇಕಾದ್ರೆ ನನ್ನ ಕೆಲಸ ನಾನು ಏನು ಮಾಡ್ಬೋದು? ಸಂತೋಷವಾಗಿ ಮಾಡ್ಬೋದು, ಇಷ್ಟೇ ಕಷ್ಟಗಳು ಬಂದರು. ಇದೇ ನನ್ನನ್ನು ದೇವರು ಕರೆಯದೆ ಹೋದಾಗ ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡೋಕ್ಕಾಗಲ್ಲ, ಇಷ್ಟನೇ ಇಲ್ಲದೆ. ಯಾಕಂದರೆ ಯೋಚನೆ ಮಾಡಿ ನೋಡಿ, ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 23ನೇ ವಾಕ್ಯ. ಜ್ಞಾನೋಕ್ತಿಗಳು 27, ಪ್ರಾವರ್ಬ್ಸ್ 27:23, ನೀತಿಮೊಳಿಗಳು 27:23. ಜ್ಞಾನೋಕ್ತಿಗಳು 27:23. ನಿನ್ನ ಹಿಂಡುಗಳು ಸ್ಥಿತಿಯನ್ನು ಚೆನ್ನಾಗಿ ನಿನ್ನ ಹಿಂಡುಗಳಂದ್ರೆ ನಿನ್ನ ಕುರಿಮರಿಗಳ ಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಂಡಿರು. ನಿನ್ನ ಮಂದೆಗಳ ಮೇಲೆ ಮನಸ್ಸಿಡು. ನಿನ್ನ ಮಂದೆಗಳ ಮೇಲೆ ಏನ್ ಮಾಡು? ಮನಸ್ಸಿಡು. ಏನ್ ಹೇಳ್ತಾ ಇದ್ರೆ, ನಿನ್ನ ಮಂದೆಯ ಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಆ ಮಂದೆಗೆ ಏನ್ ಸಿಗ್ಬೇಕೋ ಅದನ್ನ ನೀನು ಕೊಡು ಅಂತಾರೆ. ಯಾರು ಹೇಳ್ತಾ ಇದ್ದಾರೆ? ದೇವ್ರು ಹೇಳ್ತಾರೆ. ನನ್ನ ಮಂದೆ ಅಂದರೆ ನಿಮ್ಮ ಸೇವಕರು ನಿಮ್ಮ ಮಂದೆಗೆ ಸರಿಯಾಗಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ? ನಿಮಗೆ ಬೇಕಾದಂಥ ಊಟ ನಿಮಗೆ ಸರಿಯಾಗಿ ಸಿಗುತ್ತೆ. ಯಾಕಂದರೆ ಒಂದು ವಾರವೆಲ್ಲ ನಡೆಯುವುದಕ್ಕೆ ನಿಮಗೆ ಬಲ ಎಲ್ಲಿಂದ ಬರಬೇಕು? ದೇವ್ರ ಹತ್ರದಿಂದ ಬರಬೇಕು. ದೇವ್ರ ಹತ್ರದಿಂದ ಬಲ ಯಾವ ರೀತಿ ಬರುತ್ತೆ? ವಾಕ್ಯದ ಮೂಲಕ. ಈ ಒಂದು ವಾಕ್ಯ ನಮಗೆ ಸರಿಯಾಗಿ ಸಿಗದೆ ಹೋದಾಗ ಆತ್ಮದಲ್ಲಿ ಬಲಹೀನ ಹೊಂದುತ್ತೀವಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಕುರುಬನೇ ನಿನ್ನ
ಮಂದಿಗೆ ಸರಿಯಾದ ರೀತಿಯಲ್ಲಿ ಏನ್ ಮಾಡು, ಅದ ಸ್ಥಿತಿಯನ್ನು ತಿಳಿದುಕೊಂಡು ಏನ್ ಮಾಡು, ಸರಿಯಾದ ಆಹಾರವನ್ನು ಕೊಡು ಅಂತ ಇದ್ದಾರೆ. ಇವಾಗ ನೋಡಿ, ಮೊದಲನೇ ಪೇತ್ರನು ಇನ್ನೊಂದ್ಸತಿ ಓದೋಣ. ಮೊದಲನೇ ಪೇತ್ರನು 5ನೇ ಅಧ್ಯಾಯ 2 ಆಯ್ತಲ್ಲ, 2-3 ಹಂಗೆ ಓದಿ. ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಯ ಮೇಲೆ ಏನ್ ಮಾಡಬೇಡಿ, ದೊರೆತನ ಮಾಡಬೇಡಿ. ದೊರೆತನ ಮಾಡುವಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ. ನಾವು ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ ಅಂದ್ರೆ ಇದಕ್ಕೆ ತುಂಬಾ ಅರ್ಥ ಇದೆ. ಮಾದರಿಯಾಗಿ ನಡೆದುಕೊಳ್ಳುವುದಂದ್ರೆ ಬೇರೆಯವ್ರ ಹತ್ರ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನ ಮೊದಲು ನಾನು ಮಾಡಬೇಕು. ಯೇಸು ಕ್ರಿಸ್ತು ನಮ್ಮ ಹತ್ರದಿಂದ ಏನು ಎಕ್ಸ್ಪೆಕ್ಟ್ ಏನು ಹೇಳ್ತೀರಾ, ನಮ್ಮ ಹತ್ರದಿಂದ ಏನು ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ, ನಾವು ಸಮರ್ಪಿಸ್ಬೇಕು ಅಂತ. ಆಮೇನ್, ಹಲ್ಲೆಲೂಯ. ಸಮರ್ಪಣೆ ಅಂದ್ರೆ ನಾವು ತಗ್ಗಿಸ್ಕೊಳ್ಬೇಕು ಅಂತ ದೇವರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅವ್ರಿಗೆ ಆಸೆ ಅದೇ, ನಾವು ಸಮರ್ಪಿಸ್ಬೇಕು ಅಂತ. ಆ ಒಂದು ಕಾರಣದಿಂದ ದೇವರು ಏನ್ ಮಾಡ್ತಾ ಇದ್ದಾರೆ, ತನ್ನ ಶಿಷ್ಯರ ಕಾಲ್ಗಳನ್ನು ತಾನು ತಾಳ್ಮೆಯಿಂದ ತೊಳಿತಾ ಇದ್ದಾರೆ. ಯೇಸು ಕ್ರಿಸ್ತು ಏನ್ ಹೇಳ್ತಾರೆ, ನಾನು ಯಾವ ರೀತಿ ನಿನಗೆ ಮಾಡಿದ್ನು ನೀನು ಹೋಗಿ ಬೇರೆಯವ್ರಿಗೆ ಮಾಡು ಅಂತ ಇದ್ದಾರೆ. ಅವರು ಮಾದರಿಯಾಗಿದ್ರು ನಮಗೆ. ನಿಮ್ಮ ಕುರುಬನು ನಿಮಗೆ ಮಾದರಿಯಾಗಿರಬೇಕು. ನಿಮ್ಮ ಕುರುಬ ನಿಮಗೆ ಮಾದರಿಯಾದ ಜೀವನವನ್ನು, ಮಾದರಿಯಾದ ವಿಷಯಗಳನ್ನು ಮಾಡ್ತಾ ಇಲ್ಲ ಅಂದ್ರೆ ಅವರು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ತೃಪ್ತಿಯಿಂದ ಮಾಡ್ತಾ ಇಲ್ಲ. ಮೊದಲು ಏನಾಗಿರ್ಬೇಕು, ತಾಳ್ಮೆಯಾಗಿರಬೇಕು. ಎಲ್ಲದಕ್ಕಿಂತ ಮೇಲೆ ಏನು, ತಾಳ್ಮೆ. ಯಾಕಂದ್ರೆ ತನ್ನ ಕುರಿಮರಿಗಳ ಸ್ಥಿತಿ ಗೊತ್ತಾಗಿಲ್ಲ ಅಂದ್ರೆ ಸ್ಥಿತಿಗೆ ಏನರ್ಥ. ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಜಕರ್ಯ 11ನೇ ಅಧ್ಯಾಯ 14, 15, 16 ಓದಬೇಕಾದ್ರೆ ಏನ್ ಹೇಳ್ತಾ ಇದ್ದಾರೆ, ಒಂದ್ಸತಿ ಓದ್ಬಿಡೋಣ. ಇದು ಇಟ್ಕೊಳ್ಳಿ, ಹಂಗೆ ಕೈಯಲ್ಲಿ ಇಟ್ಕೊಳ್ಳಿ. ಜಕರ್ಯ ಅಲ್ಲ, ಹೌದು, ನಿಮಿಷ. ಜಕರ್ಯ 11ನೇ ಅಧ್ಯಾಯ 14, 15, 16, 17 ಓದಿ. ಜಕರ್ಯ 11ನೇ ಅಧ್ಯಾಯ ವಚನ 15, 16, 17. ಆಮೇಲೆ ಕರ್ತರು ನನಗೆ ಹೀಗೆ ಅಪ್ಪಣೆ ಮಾಡಿದರು, ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮುಕ್ಕು ಕುರುಬನಂತೆ ನಟಿಸು. ಒಂದು ಮೂರ್ಖ ಕುರುಬ ಯಾವ ರೀತಿ ಇರ್ತಾನೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ ನೋಡಿ, 16ನೇ ವಾಕ್ಯ. ಈಗ ದೇಶದಲ್ಲಿ ನಾನು ಒಬ್ಬ ಕುರುಬನನ್ನು ಏರ್ಪಡಿಸುವೆನು, ಅವನು ಹಾಳಾಗುತ್ತಿರುವ ಕುರಿಗಳನ್ನು ನೋಡಿಕೊಳ್ಳನು. ಹಾಳಾದ ಕುರಿಗಳನ್ನು ನೋಡಿಕೊಳ್ಳಲ್ಲ, ಚದುರುವುದನ್ನು ಹುಡುಕಲ್ಲ, ಊನವಾದವುಗಳನ್ನು ಗುಣಪಡಿಸಲ್ಲ, ನೆಟ್ಟಗಿರುವುದನ್ನು ಸಾಕನು, ಕೊಬ್ಬದವುಗಳ ಮಾಂಸವನ್ನು ಏನ್ ಮಾಡ್ತಾನೆ, ತಿನ್ನುವನು. ಕುರಿಗಳ ಗೊರಸುಗಳನ್ನು ಚೂರು ಚೂರು ಮಾಡುವನು. ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟ ತರವಲ್ಲದ ಕುರುಬನ ಗತಿಯೇನು ಏನು ಹೇಳಲಿ. ಆಮೇನ್. ಕಂಟಿನ್ಯೂ ಮಾಡಿ ಹಂಗೆ. ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು. ತನ್ನ ತೋಳಿಗೂ ಬಲಗಣ್ಣಿಗೂ ತಾಕುವುದು. ಅವನ ತೋಳು ತೀರಾ ಒಣಗಿ ಹೋಗುವುದು, ಅವನ ಬಲಗಣ್ಣು ಪೂರ ಮುಬ್ಬಾಗುವುದು. ಆಮೇನ್. ಯೋಚನೆ ಮಾಡಿ ನೋಡಿ ವಾಕ್ಯ. ಇದಕ್ಕೆ ಮುಂಚೆ ನಾವು ಓದಿದೀವಿ, ಒಂದು 3 ವಾರಗಳ ಮುಂಚೆ, ಚೆನ್ನಾಗಿ ಜ್ಞಾಪಕ ಇದೆ. ಜಕರ್ಯ 11ನೇ ಅಧ್ಯಾಯ ಓದಿದ್ವಿ ನಾವು. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಯೋಚನೆ ಮಾಡಿ ನೋಡಿ. ಅವನ ಕೆಲಸ ಏನ್ ಮಾಡ್ತಾ ಇಲ್ಲ ಅಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಜ್ಞಾನೋಕ್ತಿಗಳು 27, 23 ಏನ್ ಹೇಳ್ತಾ ಇದೆ, ನಿನ್ನ ಸ್ಥಿತಿಯನ್ನು ತಿಳಿದುಕೊಂಡು ನಿನಗೆ ಬೇಕಾದಂತ ವಾಕ್ಯಗಳನ್ನು ಕೊಡದೇ ಇರುವಂತ ಕುರುಬನು ಸರಿಯಾದ ಕುರುಬನು ಅಲ್ಲ. ಎಲ್ಲರಿಗೂ ಏನ್ ಮಾಡಕ್ಕಾಗಲ್ಲ, ಜೋರ್ ಮಾಡಕ್ಕಾಗಲ್ಲ, ಎಲ್ಲರನ್ನು ಬಯಕ್ಕಾಗಲ್ಲ. ಎಷ್ಟೋ ಸತಿ ದೇವರು, ಅದಕ್ಕೆ ಹೇಳ್ತೀನಲ್ಲ, ನಿಮ್ಮ ಕುರುಬರು ನಿಮಗಿಂತ ಹೆಚ್ಚಾದ ವಿಷಯಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ಅವರ ಕಷ್ಟದ ದಾರಿಗಳಲ್ಲಿ ಹೋಗಿ ಆಚೆ ಬರುವಾಗಲೇ ಅವರಲ್ಲಿ ಏನಿರುತ್ತೆ, ಆ ಒಂದು ಜ್ಞಾನ ಬರುತ್ತೆ. ಇಲ್ಲದೆ ಹೋದರೆ ವಾಕ್ಯಗಳು ಬರೀ ವಾಕ್ಯಗಳಾಗಿ ಇರುತ್ತೆ. ವಾಕ್ಯಗಳಿಗೆ ಜೀವ ಬರುವುದು ಒಂದು, ಪವಿತ್ರಾತ್ಮರು ಅದು ನಮ್ಮ ಜೀವನದಲ್ಲಿ ಹೇಳುವಾಗ. 2, ಆ ವಾಕ್ಯಗಳು ಅನುಭವವಾಗಿ ಮಾರ್ಪಡುವಾಗ. ಬರೀ ವಾಕ್ಯಗಳನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಈ ವಾಕ್ಯ ನಿಮ್ಗೆ ಹೇಳುವಾಗ ಎಲ್ಲೂ ಉಪಯೋಗ ಆಗಲ್ಲ. ಈ ವಾಕ್ಯಗಳು ಯಾವಾಗ ಅರ್ಥ ಆಗತ್ತೆ, ಅನುಭವವಾಗಿ ಮಾರ್ಪಡುವಾಗ.
ಎಲ್ಲ ವಾಕ್ಯಗಳು ಓದುವಾಗ ಅದು ಅನುಭವವಾಗಿ, ಅಂದರೆ ಆ ವಾಕ್ಯಗಳನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡುವಾಗ ದೇವರು ನಿಜವಾಗ್ಲೂ ಯಾವ ರೀತಿ ಶ್ರಮಿಸ್ತಾರೆ ಅನ್ನೋದನ್ನು ಅವರು ತಿಳಿದುಕೊಳ್ಳುವಾಗಲೇ ಏನಾಗ್ತಾ ಇದೆ, ಅವ್ರು ಮಾರ್ಪಡ್ತಾರೆ. ಅವರ ಅನುಭವ ನಿಮಗೇನಾಗತ್ತೆ, ಪ್ರವಾದನೆಯಾಗಿ ಮಾರ್ಪಡುತ್ತೆ. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಸರಿಯಾದ ವಾಕ್ಯಗಳು ಯಾರು ಕೊಡ್ತಾರೋ ಅವರು ಆ ಕಷ್ಟ ಕಾಲದಿಂದ ಆಚೆ ಬಂದಿದ್ರೇನೆ ಅವರಿಂದ ಸರಿಯಾದ ವಾಕ್ಯಗಳು ಕೊಡೋಕ್ಕಾಗತ್ತೆ. ನಿಮಗೆ ಸರಿಯಾದ ದಾರಿಯನ್ನು ತೋರಿಸೋದು ಯಾರ ಕೆಲಸ? ಹಿರಿಯರು ಮತ್ತೆ ಸಭೆಯ ಸೇವಕರ ಕೆಲಸ. ಅವ್ರು ಯಾವ ರೀತಿ ನಿಮಗೆ ದಾರಿ ತೋರಿಸ್ತಾರೆ, ಅವರೇ ಆ ದಾರಿಯಲ್ಲಿ ಹೋಗದೆ ಹೋಗಿದ್ರೆ ನಿಮಗೆ ಯಾವ ರೀತಿ ಆ ದಾರಿ ತೋರಿಸ್ತಾರೆ. ಇದಕ್ಕೆ ವಾರ್ತೆ ಮಾತ್ರ ತಿಳಿದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬರೀ ವಾಕ್ಯಗಳು ತಿಳಿದುಕೊಂಡ್ರೆ ನಾವು ನ್ಯಾಯ ಕೊಡುವಂಥ ಜನರಾಗಿ ಮಾರ್ಪಡ್ತೀವಿ. ನ್ಯಾಯ ಕೊಡುವಂಥ ಜನರಾಗಿ ಅಂದರೆ, ನೀವು ದೇವರ ವಾಕ್ಯವನ್ನು ಸುಮ್ಮನೆ ಓದಿ ನೋಡಿ, ನೀವು ಅದ್ರಲ್ಲಿ ದೇವ್ರು ಏನು ಹೇಳ್ತಾರೆ, ಇದನ್ನು ಮಾಡಿದ್ರೆ ನಿನಗೆ ಇದು ನಡೆಯುತ್ತೆ, ಇದನ್ನು ಮಾಡಿದ್ರೆ ಇದು ನಡೆಯುತ್ತೆ ಅಂತ ಹೇಳುವ ವಾಕ್ಯ ಆದರೆ ನಮಗೇನಾಗತ್ತೆ, ನಾವೂ ಸಹ ಅಂಥ ಮನುಷ್ಯರಾಗಿ ಮಾರ್ಪಡ್ತೀವಿ. ನಮ್ಮ ಮೇಲೆ ನ್ಯಾಯ ಕೊಡುವುದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಯಾರು? ದೇವರು. ಅವರಿಂದ ಮಾತ್ರ ನನ್ನ ಮೇಲೆ ಏನು ಮಾಡೋಕ್ಕಾಗತ್ತೆ, ನ್ಯಾಯ ಕೊಡೋದಕ್ಕೆ ಸಾಧ್ಯ. ನಾನು ಒಂದು ವೇಳೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಒಂದು ವೇಳೆ ನಾನು ತಪ್ಪುಗಳ ಮೂಲಕ ಹೋಗಿ ದೇವ್ರ ಹತ್ರ ನಾನು ಕ್ಷಮೆ ಕೇಳಿ ನಾನು ಸರಿಪಡಿಸ್ಕೊಂಡು ಆ ದುಃಖದ ದಾರಿಯಲ್ಲಿ ನಾನು ಹೋಗದೆ ಹೋದರೆ ನಿಮಗೆ ಬೇಕಾದ ವಾಕ್ಯ ನಾನು ಕೊಡೋಕ್ಕಾಗಲ್ಲ. ಅದೇ ತಪ್ಪು, ಅದೇ ದುಃಖ ನಿಮ್ಮ ಜೀವನದಲ್ಲಿ ಬರುವಾಗ ನಾನು ಹೇಳುವಂಥ ವಾಕ್ಯ ನಿಮಗೆ ಯೂಸ್ ಆಗಲ್ಲ. ಯಾಕೆ? ಅನುಭವ ಇಲ್ಲ. ವಾಕ್ಯದ ಜೊತೆ ಅನುಭವ ಅಷ್ಟು ಮುಖ್ಯ. ಕಂಟಿನ್ಯೂ ಮಾಡಿ. 1 ಪೇತ್ರನ 5ನೇ ಅಧ್ಯಾಯ 3ನೇ ವಾಕ್ಯ. ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ 3ನೇ ವಾಕ್ಯ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ. ಇವಾಗ ಮೊದಲು ಏನ್ ನೋಡಿದ್ವಿ, ಮೊದಲು ಅವರಲ್ಲಿ ಏನಿರಬೇಕು? ತಾಳ್ಮೆ. ನಿಮ್ಮಲ್ಲಿ ತಾಳ್ಮೆ ಅವ್ರು ಎದುರು ನೋಡಿದ್ರೆ ಅವರಲ್ಲಿ ಮೊದಲು ಆ ತಾಳ್ಮೆ ಇರಬೇಕು. ಆಮೇನ್, ಹಲ್ಲೆಲೂಯಾ. ಸೆಕೆಂಡ್ ಏನು, ನಿಮಗೆ ಬೇಕಾದಂಥ ವಾಕ್ಯಗಳನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಕೊಡಬೇಕು. 3ನೇದೇನೆಂದ್ರೆ, ನಿಮಗೆ ಅನುಭವಗಳನ್ನು ಏನು ಮಾಡಬೇಕು, ಅವರ ಅನುಭವದಿಂದ ನಿಮಗೇನಾಗಬೇಕು, ಸರಿಯಾದ ದಾರಿಯನ್ನು ತೋರಿಸ್ಬೇಕು. ಇದೆಲ್ಲ ಇಲ್ಲದೆ ಹೋದರೆ, ಯಾಕಂದರೆ ಯೋಚನೆ ಮಾಡಿ ನೋಡಿ, ನಿಮ್ಮ ಕುರುಬನು ಯಾವ ರೀತಿ ಇದ್ದಾರೋ ನೀವೂ ಸಹ ನಿಮ್ಮ ಜೀವನದಲ್ಲಿ ಅದೇ ರೀತಿ ನಡ್ಕೊಳ್ತೀರ. ನಿಮ್ಮ ಕುರುಬರು ಯಾವ ರೀತಿ ವಾಕ್ಯ ಹೇಳ್ತಾರೋ, ಯಾಕಂದರೆ ಒಂದು ಕುರುಬ ಯಾವ ರೀತಿಯಿಂದ ಒಂದು ಸಭೆ ಮೇಲೆ ತಂದೆ ಇದ್ದಂಥ ರೀತಿಯಲ್ಲಿ ಆ ಒಂದು ಮಕ್ಕಳು ಏನು ಮಾಡ್ತಾರೆ, ಯಾರ ಹತ್ರ ತನ್ನ ಗುಣವನ್ನು ಕಳೀತಾರೆ? ತಂದೆ ತಾಯಿನಿಂದ. ಅದೇ ರೀತಿ ನೀವೂ ಸಹ ವಾಕ್ಯದ ಮೇಲೆ ಇರುವಂಥ ಆಸೆ ಎಲ್ಲಿಂದ, ಯಾರ ಮೂಲಕ ಬರಬೇಕು? ಆ ಕುರುಬನ ಮೂಲಕ. ನಿಮಗೆ ಆ ಕುರುಬರ ಮೂಲಕ ವಾಕ್ಯದ ಮೇಲೆ ಆಸೆ ಬರ್ತಾ ಇಲ್ಲ. ನಿಮ್ಮ ವಾಕ್ಯವನ್ನು ನೋಡಿದ್ರೆ ನಿಮಗೆ ಒಂದು ವಾಕ್ಯದ ಆಳ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಏನರ್ಥ? ಕುರುಬನು ಸಹ ವಾಕ್ಯದ ಆಳದಲ್ಲೂ ಹೋಗ್ತಾ ಇಲ್ಲ ಅಂತ ಅರ್ಥ. ನಿಮ್ಮ ಕುರುಬರನ್ನು ನೀವು ಆಯ್ದುಕೊಳ್ಳುವಾಗ, ಯಾಕಂದರೆ ದೇವರು ನಿಮ್ಮ ಮೂಲಕ ನಿಮ್ಮ ಕುರುಬರನ್ನು ಆಯ್ದುಕೊಳ್ತಾರೆ. ಈ ಸಭೆಯಲ್ಲಿ ನೀನು ಹೋಗಿ ಕೂತ್ಕೊಬೇಕು ಅಂತ. ನಿಮ್ಮ ಕುರುಬರನ್ನು ನೀವು ಆಯ್ದುಕೊಳ್ಳುವಾಗ ತುಂಬ ಯೋಚನೆ ಮಾಡಿ ಆಯ್ದುಕೊಳ್ಬೇಕು. ಯಾಕಂದರೆ ನಿಮ್ಮ ಕುರುಬನು ಇವರೇ ನನ್ನ ಕುರುಬರು ಅಂತಂದರೆ, ನನ್ನ ಯೇಸು ಕ್ರಿಸ್ತ ಎಲ್ಲರಿಗೂ ಕುರುಬರಾಗಿದ್ದಾರೆ. ಆಮೇನ್. ಆದರೆ ಈ ಸಭೆಯಲ್ಲಿ ನಾನು ಕೂತ್ಕೊಳ್ಬೇಕಾದ್ರೆ, ಈ ಸಭೆಯಲ್ಲಿ ನಾನು ಅನ್ನೋ ದಿನ ಎವ್ರಿ ವೀಕ್ ನಾನು ಕೂತ್ಕೊಳ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಏನಿರಬೇಕು? ನನ್ನಲ್ಲಿ ಒಂದು ಗ್ಯಾರಂಟಿ ಇರಬೇಕು. ಇವರು ಹೇಳುವಂಥ ವಾಕ್ಯಗಳು ನಾನು ಕೇಳಿಸ್ಕೊಂಡ್ರೆ ಇವರ ಜೊತೆ ನಾನು ಪರಲೋಕವನ್ನು ಹೋಗಿ ಸೇರಬಹುದು ಅನ್ನುವಂಥ ಗ್ಯಾರಂಟಿ ಇರಬೇಕು. ಯಾಕಂದರೆ ಆ ನಂಬಿಕೆ ಎಲ್ಲಿಂದ ಬರುತ್ತೆ? ಆ ಕುರುಬನು ಹೇಳುವಂಥ ವಾಕ್ಯಗಳು ನಿಮ್ಮ ಜೀವನದಲ್ಲಿ ಏನಾಗಬೇಕು? ಫಲ ಕೊಡುವಂಥ ವಾಕ್ಯಗಳಾಗಿ ಮಾರ್ಪಡಬೇಕು. ಆ ಫಲ ಇಲ್ಲದೆ ಹೋದಾಗ ಆ ವಾಕ್ಯಗಳು ವ್ಯರ್ಥ ಆಗ್ತಾ ಇದೆ. ಆ ವಾಕ್ಯ ನಿಮ್ಗೆ ಯೂಸ್ ಆಗ್ತಾ ಇಲ್ಲ. ಒಂದು ಕುರುಬ ನಾನು ಆಯ್ದುಕೊಳ್ಳುವಾಗ ಅಲ್ಲಿ ಏನು ಹೇಳ್ತಾ ಇದ್ದೀನಿ? ನೀನು ಹೇಳೋದೆಲ್ಲ ನಾನು ಕೇಳಿಸ್ಕೊಳ್ತೀನಿ, ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ಜೊತೆಯಲ್ಲಿ ಬರ್ತೀನಿ. ಆ ಕುರುಬ ನರಕದ ಕಡೆ ಹೋದರೆ ನಾನು ನರಕದ ಕಡೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಕುರುಬರನ್ನು ಆಯ್ದುಕೊಳ್ಳೋದು ಮಾತ್ರ ಅಲ್ಲ, ಎಚ್ಚರವಾಗಿರಬೇಕು. ಕೆಲವು ಸತಿ ಅದಕ್ಕೆ ನಾವು ದೇವರ ಜೊತೆ ಒಂದು ಸಂಬಂಧವನ್ನು ಬೆಳೆಸುತ್ತಾ ನಮ್ಮಲ್ಲಿ ಏನು ಅರ್ಥ ಆಗುತ್ತೆ, ಈ ಕುರುಬನು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾನೆ, ನಾವು ಏನು ಮಾಡ್ಬೋದು? ಯೋಚನೆ ಮಾಡ್ಬೋದು, ಆಲೋಚನೆ ಮಾಡ್ಬೋದು, ನ್ಯಾಯ ಕೊಡ್ಬೋದು. ಈ ಕುರುಬನು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಆ ಜಾಗದಿಂದ ನಾವು ಓಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ವಾರನೂ ಹೇಳ್ತೀನಿ. ಯಾಕಂದರೆ ನಿಮ್ಮ ಕುರುಬರು ನೀವು ಯಾವ ಕುರುಬನ ಹತ್ರ ನೀವು ಸಮರ್ಪಿಸಿ ನಡೆಸ್ತಾ ಇದ್ದೀರೋ ಅವರು ಕ್ರಿಸ್ತುವಿನ ಥರ ತನ್ನಲ್ಲಿ ಇಷ್ಟ ಆಗುತ್ತೋ ಅಷ್ಟು ಮಾಡಬೇಕು. ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಮನುಷ್ಯರಾದ ಎಲ್ಲರೂ ತಪ್ಪು ಮಾಡ್ತೀವಿ. ಆದರೆ ಆ ತಪ್ಪುಗಳಿದ್ದರೂ ಸಹ ಅವರಲ್ಲಿ ಏನಿರಬೇಕು? ಅನುಭವನೂ ತಾಳ್ಮೆನೂ ಇರಬೇಕು. ನಿಮ್ಮ ತಪ್ಪುಗಳನ್ನು ನಿಮ್ಮ ಕುರುಬರ ಹತ್ರ ನೀವು ಹೋಗಿ ನೀವು ಹೇಳೋದಕ್ಕಾಗಲ್ಲ ಅಂದರೆ ನೀವು ಸರಿಯಾದ ಕುರುಬನ ಕೆಳಗಡೆ ಇಲ್ಲ. ನಿಮ್ಮ ಪಾಪಗಳನ್ನು ಹೋಗಿ ನಿಮ್ಮ ಕುರುಬನ ಹತ್ರ ಹೇಳುವಾಗ
ಆ ಒಂದು ಪಾಪದಿಂದ ನಿಮ್ಮನ್ನು ಅವ್ರ ಆಚೆ ತರುವುದಕ್ಕೆ ಸಹಾಯ ಮಾಡೋಕೆ ಅವರಲ್ಲಿ ಶಕ್ತಿ ಇಲ್ಲ ಅಂದ್ರೆ ಅವರು ನಿಮ್ಮ ಕುರುಬರಲ್ಲ. ಎಲ್ಲರಿಗೂ ದೊಡ್ಡ ಕುರುಬರು ಯಾರು? ಯೇಸು ಕ್ರಿಸ್ತು. ಆದ್ರೆ ನೀವು ತಾಳ್ಮೆಯಿಂದ ಹೋಗಿ ಯಾರ ಹತ್ರ ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು? ನಿಮ್ಮ ಕುರುಬರ ಹತ್ರ. ಹಂಗೆ ಕೇಳುವಾಗ, ನಿಮ್ಮ ಹಿರಿಯರ ಹತ್ರ ಈ ಪ್ರಶ್ನೆಗಳು ಕೇಳುವಾಗ ಅವ್ರ ಹತ್ರ ಉತ್ತರ ಇಲ್ಲ, ವಾಕ್ಯಗಳ ಜೊತೆ ಅನುಭವ ಇಲ್ಲದೆ ಹೋದರೆ ವ್ಯರ್ಥ. ನೀವು ಸರಿಯಾದ ಕುರುಬನ ಹತ್ರ ಇಲ್ಲ. ಕಂಟಿನ್ಯೂ ಮಾಡಿ 4ನೇ ವಾಕ್ಯ. ಹಿರಿ ಕುರುಬರು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಆಮೆನ್. ಇದೀ ಹಿರಿ ಕುರುಬರು ನಿಮ್ಮ ಜೀವನದಲ್ಲಿ ಬರುವಾಗ ಏನ್ ಮಾಡ್ತಾರಂತೆ? ನೀವು ಜಯಮಾಲೆಯನ್ನು ಹೊಂದುವಿರಿ. ಯಾರು? ಈ ಕುರುಬರು ನಿಮ್ಮ ಮೇಲೆ ಇರುವಂತ ಹಿರಿಯರು ಇರಬೇಕಾದ್ರೆ, ಮಹಾಕುರುಬನ್ ದೊಡ್ಡ ಕುರುಬನು ಬರುವಾಗ ಜಯಮಾಲೆಯನ್ನು ಹೊಂದುವಿರಿ. ಯಾರು ಹೊಂದುತ್ತಾರೆ? ಜೊತೆಯಲ್ಲಿರುವಂತ ಕುರುಬರು. ಈ ಜಯಮಾಲೆಯನ್ನು ಹೊಂದುವುದಕ್ಕೆ ದೊಡ್ಡ ಕಾರಣ ಏನು? ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡುವಾಗ. ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡದೇ ಇರುವಾಗ, ವಾಕ್ಯಗಳು ನಿಮ್ಮ ಜೀವನದಲ್ಲಿ ಉಪಯೋಗ ಆಗದೇ ಇರುವಾಗ ವ್ಯರ್ಥವಾಗಿ ಎಲ್ಲೋ ಕೆಲಸ ಮಾಡ್ತಾ ಇದೀವಿ ಅಂತ ಅರ್ಥ. 5ನೇ ವಾಕ್ಯ ಓದಿ. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಇವಾಗೇನು ಹೇಳ್ತಾ ಇದ್ದಾರೆ? ಯವನಸ್ಥರೇ, ಹಿರಿಯರ ಕೈ ಕೆಳಗಡೆ ನೀವು ಅಡಗಿರಿ ಅಂತ. ದೇವರು ಎಲ್ಲಿ ನೋಡಿದ್ರು ಹಿರಿಯ ಕೈ ಕೆಳಗಡೆ ಅಡಗಿರಿ ಅಂತ ಹೇಳ್ಬೇಕಾದ್ರೆ, ಯವನಸ್ಥರು ಯಾರ ಹತ್ರನ ಕಲಿಬೇಕು ತನ್ನ ವಿಷಯಗಳನ್ನ? ಹಿರಿಯರ ಹತ್ರನ ಕಲಿಬೇಕು. ಹಿರಿಯರು ಈಗ ಗುಣವನ್ನು ಕಾಣಿಸಿಕೊಳ್ಳದೆ ಇರುವಾಗ, ಹಿರಿಯರಲ್ಲಿ ಈ ಒಂದು ತಾಳ್ಮೆ ಕಾಣಿಸಿಕೊಳ್ಳದೆ ಇರುವಾಗ, ಯವನಸ್ಥರಲ್ಲಿ ಆ ತಾಳ್ಮೆ ಬರುವುದಕ್ಕೆ ಸಾಧ್ಯ ಇಲ್ಲ. ತುಂಬಾ ಕಷ್ಟ. ಹೇಳುವಾಗ ಸುಲಭವಾಗಿ ಎಷ್ಟೋ ಜನ ಹೇಳ್ಬಿಡ್ತಾರೆ ಏನಂತ? ಯವನಸ್ಥರೇ ತಾಳ್ಮೆಯಿಂದ ಇರಿ. ಆ ತಾಳ್ಮೆ ಯಾರ ಹತ್ರದಿಂದ ನಾನು ಕಲಿಬೇಕು? ನನ್ನ ಕುರುಬನ ಹತ್ರದಿಂದ. ನನ್ನ ಕುರುಬನ ಹತ್ರ ಆ ತಾಳ್ಮೆ ಇಲ್ಲದೆ ಹೋದರೆ, ತನ್ನ ತಪ್ಪನ್ನು ಓಪನ್ ಆಗಿ ಹೇಳುವಂತ ಒಂದು ಗುಣ ಇಲ್ಲದೆ ಹೋದರೆ, ಆ ಕುರುಬನ ಹತ್ರದಿಂದ ತಾಳ್ಮೆ ಕಲಿಯದೆ ಹೋದ್ರೆ ಬೇರೆ ಯಾರ ಹತ್ರದಿಂದ ತಾಳ್ಮೆ ಕಲಿಯಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ತಾಳ್ಮೆ ಇಲ್ಲದೆ ಇರೋದಕ್ಕೆ ಕಾರಣ ನಿಮ್ಮ ಕುರುಬನ ಹತ್ರನ ತಾಳ್ಮೆ ನೀವು ಕಲ್ತಿರಲ್ಲ. ನಮ್ಮ ಯವನಸ್ಥರಲ್ಲಿ ಆ ತಾಳ್ಮೆ ಇಲ್ಲದೆ ಇರುವುದಕ್ಕೆ ಕಾರಣ ನಿಮ್ಮ ಕುರುಬನ ಹತ್ರದಿಂದ ತಾಳ್ಮೆಯನ್ನು ಕಲ್ತಿರಲ್ಲ. ಅದಕ್ಕೆ ದೇವ್ರು ಏನ್ ಹೇಳ್ತಾ ಇದ್ದಾರೆ? 3ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ನೀವು ಬೇರೆಯವರಿಗೆ ಮಾದರಿಯಾಗಿರಿ ಅಂತ ಇದ್ದಾರೆ. ಹಿರಿಯರು ಮಾದರಿಯಾಗಿ ಇಲ್ಲದೆ ಇರುವಾಗ, ಅದಕ್ಕೆ ನಾನು ಹೇಳ್ತೀನಿ, ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರು ಒಂದು ಮಾದರಿ. ಸಭೆಯಲ್ಲಿ ಇರುವಂತ ನೀವು ಬಂದು ಕುಳಿತುಕೊಳ್ಳುವಾಗ ಯವನಸ್ಥರಿಗೆ ಮಾದರಿ ನೀವು. ನಿಮ್ಮಲ್ಲಿ ಆ ತಾಳ್ಮೆ ಬರುವುದಕ್ಕೆ ಯಾರು ಬೇಕು? ಹಿರಿಯರು. ಹಿರಿಯರ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ನಿಮ್ಮ ಎಲ್ಲರನ್ನೂ ಕಂಡು ಯವನಸ್ಥರು ಇನ್ನೂ ತಾಳ್ಮೆ ಹೊಂದ್ಕೊಬೇಕು. ನಮ್ಮಲ್ಲಿ ಆ ಗುಣ ಬರದೇ ಇರುವುದಕ್ಕೆ ಎಷ್ಟೋ ಸಲ ಕಾರಣ ನಮ್ಮ ಜೊತೆಯಲ್ಲಿ ಇರೋರು. ನಿಮ್ಮ ಗುಣನೇ ನಿಮ್ಮ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಯವನಸ್ಥರಲ್ಲಿ ಆ ಗುಣ ಇಲ್ಲದೆ ಇರೋದಕ್ಕೆ ಕಾರಣ ಎಷ್ಟೋ ವಿಷಯಗಳ ಕುರಿತಾಗಿ ಓಪನ್ ಆಗಿ ಮಾತಾಡದೇ ಇರುವುದು. ಏನ್ ಮಾಡ್ತೀವಿ? ಒಂದು ದಾರಿ ಇಲ್ಲದೆ ಇರಬೇಕಾದ್ರೆ ನೋಡಿ, ಯೇಸು ಕ್ರಿಸ್ತುವಲ್ಲಿ ನೀವು ಬೆಳೀತಾ 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 ಎಷ್ಟೋ ವರ್ಷಗಳಾಗುವಾಗ ಏನಾಗುತ್ತೆ? ನಾವು ವಾಕ್ಯದಲ್ಲಿ ಜ್ಞಾನ ಪಡ್ಕೊಳ್ತೀವಿ. ಈ ಜ್ಞಾನ ಬರಬೇಕಾದ್ರೆ ನಾವೇನಾಗತ್ತಂದ್ರೆ, ಈ ಜ್ಞಾನದ ಜೊತೆ ಅನುಭವನ ಮರ್ತೋಗ್ತಾರೆ ಎಷ್ಟೋ ಸತಿ. ಅನುಭವ ಅಂದ್ರೆ ತನ್ನ ಜೀವನದಲ್ಲಿ ಇದ್ದಂಥ ವಿಷಯಗಳು, ಇದಕ್ಕೆ ಮುಂದೆ ಅವರ ವಯಸ್ಸಿನಲ್ಲಿ ಇರಬೇಕಾದ್ರೆ ಅವರು ಮಾಡಿರುವಂಥ ತಪ್ಪುಗಳನ್ನು ಮರೆತೋಗಿ ಏನ್ ಮಾಡ್ತಾರೆ? ಈ ಒಂದು ಹೊಸ ದಾರಿಯಲ್ಲಿ ಬಂದ ಮೇಲೆ ಇದುವರೆಗೂ ನಾನು ತಪ್ಪೇ ಮಾಡದೇ ಇರುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ? ತಂದೆ ತಾಯಿಗಳು ತನ್ನನ್ನು ತಾನು ತೋರಿಸ್ಕೊಳ್ತಾರೆ. ಮಕ್ಕಳ ಹತ್ರ ತಂದೆ ತಾಯಿ ಯಾವ ರೀತಿ ತೋರಿಸ್ಕೊಳ್ತಾರೆ? ನಾನು ಇದುವರೆಗೂ ಒಂದು ತಪ್ಪು ಮಾಡೇ ಇಲ್ಲ. ತಂದೆ ತಾಯಿಗಳು ಈ ರೀತಿ ತನ್ನ ಮಕ್ಕಳ ಜೊತೆಯಲ್ಲಿ ನಡೆದುಕೊಳ್ಳುವಾಗ ಆ ಮಕ್ಕಳು ಸಹ ಏನ್ ಮಾಡ್ತಾರೆ? ಏನು ತಪ್ಪೇ ಮಾಡಿಲ್ವಲ್ಲ. ಅವ್ರಿಗೆ ಬೇರೆ ಎಲ್ಲಿಂದ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಈ ಒಂದು ಜ್ಞಾನವನ್ನು ಕಲಿಸದೆ ಹೋದರೆ, ಅವರ ಜೀವನದಲ್ಲಿ ಇದ್ದಂಥ ತಪ್ಪುಗಳನ್ನು ಅವ್ರು ಕಲಿಸದೆ ಹೋದರೆ, ಮಕ್ಕಳು ಬೇರೆ ಎಲ್ಲಿಂದ ಅವು ಕಲಿತಾರೆ. ನೀವು ಕಲಿಸದೆ ಹೋದ್ರೆ ನಿಮಗೆ ಬದಲಾಗಿ ಕಲಿಸೋದಕ್ಕೆ ಆಚೆ ಎಷ್ಟೋ ವಿಷಯಗಳಿದೆ. ಯಾವ್ದು ಕಲಿಸತ್ತೆ? ಅವ್ರು ನೋಡುವಂಥ ಸಿನಿಮಾ, ಅವ್ರು ಯೂಸ್ ಮಾಡುವಂಥ ಮೊಬೈಲು, ಪಿಶಾಚಿ, ಜೊತೆಲಿರುವಂಥ ಜನರು. ಹಾಗಂದ್ರೆ ಯವನಸ್ಥರು ಎಲ್ಲಿಂದ ಕಲಿತಾರೆ? ಒಂದು ನೀವು ಸರಿಯಾಗಿ ಕಲಿಸದೆ ಹೋದರೆ ಆ ಒಂದು ಜ್ಞಾನ ಆಚೆ ಹೋಗಿ ಕಲಿತಾರೆ. ಆಚೆ ಹೋಗಿ ಲೋಕದಲ್ಲಿ ಜ್ಞಾನವನ್ನು ಕಲಿಯುವಾಗ ಏನಾಗುತ್ತೆ? ಲೋಕದ ದಾರಿಯಲ್ಲಿ ಹೋಗ್ತಾರೆ. ನಮ್ಮ ಯವನಸ್ಥರು ಲೋಕದ ದಾರಿಯಲ್ಲಿ ಹೋಗೋದಕ್ಕೆ ಕಾರಣ ತಂದೆ ತಾಯಿ.
ತಂದೆ ತಾಯಿಗಳು ತನ್ನ ತಪ್ಪಿನ ಕುರಿತಾಗಿ ಓಪನ್ ಆಗಿ ಮಾತಾಡದೇ ಇರುವುದಕ್ಕೆ ಕಾರಣ ಹಿರಿಯರು ತನ್ನ ತಪ್ಪುಗಳ ಎಲ್ಲವನ್ನು ದೇವರು ಒಬ್ಬರ ಕೈ ಕೆಳಗಡೆ ಒಬ್ಬಿಟ್ಟಿದ್ದಾರೆ. ಪೇತ್ರನ ಕಥೆಯನ್ನು ನೋಡಿ, ಪೇತ್ರನನ್ನು ನೋಡಿ ಯೇಸು ಕ್ರಿಸ್ತ ಏನ್ ಹೇಳ್ತಾ ಇದ್ದಾರೆ? ನನ್ನನ್ನು ಬಿಟ್ಟು ದೂರ ತೊಲಗಿ ಹೋಗು ಅಪ್ಪಾಲೆಪ್ಪ ಸಾತಾನೆ ಅಂತಾರೆ. ಏನಂತ? ನನ್ನನ್ನು ನೋಡಿ, ಇಲ್ಲಿದೆ ನೋಡಿ ಆ ವಾಕ್ಯ ಎಲ್ಲಿದೆ? ಮತ್ತೆ ಏನು 16 17 ಬರ್ತಾ ಇಲ್ಲ. ಸೆವೆಂಟೀನ್ ಅಂದ್ಕೊಳ್ತೀನಿ. ಆ 16 23 22 23. ಮತ್ತೆ 14 ವಚನ 22-23. ಆಗ ಪೇತ್ರನು ಅವರ ಕೈ ಹಿಡಿದು, ಕರ್ತರೇ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಅವರನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಅವರು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ. ನೋಡಿ ಏನು ಹೇಳ್ತಾ ಇದ್ದಾರೆ? ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ. ನಡೆ, ನನಗೆ ನೀನು ವಿಘ್ನವಾಗಿ ಇದ್ದೆ. ನಿನ್ನ ಯೋಚನೆ ಮನುಷ್ಯನ ಯೋಚನೆಯೇ ಹೊರತು ದೇವರದ್ದಲ್ಲ ಎಂದು ಹೇಳಿದ. ಆಮೇನ್. ನೋಡಿ, ಪೇತ್ರನ್ ಇದು ಮಾತ್ರ ಮಾಡಿಲ್ಲ. ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಹೋಗ್ಬೇಕಾದ್ರೆ ಅವಾಗ್ಲೂ ಸಹ ಪೇತ್ರನ್ ಏನ್ ಮಾಡ್ತಾ ಇದ್ದಾರೆ? ಯೇಸು ಯಾರು ಅಂತ ಗೊತ್ತಿಲ್ಲ ಅಂತ 3 ಸತಿ ಹೇಳ್ಬಿಡ್ತಾರೆ. ಇಂಥ ಪೇತ್ರನನ್ನೇ ಯೇಸು ಕ್ರಿಸ್ತು ಏನ್ ಮಾಡ್ತಾ ಇದ್ದಾರೆ? ಸಭೆಗಳೆಲ್ಲರಿಗೆ ಹಿರಿಯರಾಗಿಡ್ತಾ ಇದ್ದಾರೆ. ಎಂಥ ಪೇತ್ರನು? ಯಾವ ಪೇತ್ರನನ್ನು ನೋಡಿ ಯೇಸು ಕ್ರಿಸ್ತು ಏನ್ ಹೇಳ್ತಾ ಇದ್ದಾರೆ? ದೂರ ತೊಲಗು ಪಿಶಾಚಿ ಅಂತ ಹೇಳುವಂತ ಅದೇ ಪೇತ್ರನ ನೋಡಿ ಯೇಸು ಕ್ರಿಸ್ತು ಏನ್ ಹೇಳ್ತಾ ಇದ್ದಾರೆ? ನನ್ನ ಸಭೆಯ ಕೀಸ್ನ ನಿನ್ನ ಹತ್ರ ಕೊಡ್ತೀನಿ ಅಂತಾರೆ. 16ನೇ ವಾಕ್ಯದಲ್ಲಿ, ಮತ್ತೆಯು 16ರಲ್ಲಿ, ಇನ್ನು ಸ್ವಲ್ಪ ಮುಂದೆ ಬರುತ್ತೆ ಅದು. ಹದಿನೈದು 16 17 18 ಹಂಗೆ ಓದಿ. ಮತ್ತೆ 14ನೇ ವಚನ 16ರಿಂದ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವರು ಮನುಷ್ಯನೂ ಅಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದರು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದು ಏನೆಂದರೆ, ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪೇತ್ರನೇ ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲು ಆರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಏನ್ ಹೇಳ್ತಾ ಇದ್ರೆ? ಈ ಜ್ಞಾನ ನಿನಗೆ ಮನುಷ್ಯರಿಂದ ಬಂದಿಲ್ಲ, ಪರಲೋಕದಲ್ಲಿ ತಂದೆ ಏನು ಯೇಸು ಕ್ರಿಸ್ತು ಮೆಸ್ಸಿಯಾ ಅಂತ ಮೊದಲು ಹೇಳಿದ್ಯಾರು? ಪೇತ್ರನಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಹೇಳಿದ್ದಲ್ಲ, ಇದಕ್ಕೆ ಮುಂಚೆ ಯಾರು ಹೇಳ್ತಾರೆ? ಯೋವ ಜ್ಞಾನಸ್ಥಾನ ಎಲ್ಲ ಹೇಳಿರ್ತಾರೆ. ಆದ್ರೆ ಶಿಷ್ಯರಲ್ಲಿ ಆ ಒಂದು ಜಾಗದಲ್ಲಿ ಪೇತ್ರನ್ ಏನ್ ಹೇಳ್ತಾ ಇದ್ರೆ? ನೀವೇ ಮೆಸ್ಸಿಯಾ, ನೀವೇ ದೇವರು ಮನುಷ್ಯರಾಗಿ ಇಳಿದು ಬಂದಿದ್ದು ಅಂತ ಪೇತ್ರನು ಹೇಳುವಾಗ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ? ಈ ಒಂದು ಜ್ಞಾನ ನಿನಗೆ ಮನುಷ್ಯರಿಂದ ಬಂದಿಲ್ಲ, ದೇವರ ಹತ್ರ ಬಂದಿದೆ. ಸಭೆಯನ್ನು ಇದರ ಮೇಲೆ, ಈ ಬಂಡೆಯ ಮೇಲೆ ಕಟ್ತಾ ಇದ್ದೀನಿ, ನಿನಗೆ ಬಾಗಿಲ ಚಾವಿ ನಿನ್ನ ಹತ್ರ ಕೊಡುತ್ತೆ. ಪೇತ್ರನ ಹತ್ರ ನೋಡಿ, ಇದೇ ಪೇತ್ರನ ಹತ್ರ ನೋಡಿ ದೇವ್ರು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಹೊತ್ತಲ್ಲಿ ಏನು ಹೇಳ್ತಾ ಇದ್ದಾರೆ? ನನ್ನ ಬಿಟ್ಟು ದೂರ ಹೋಗು ಪಿಶಾಚಿ ಅಂತ. ಲೂಕ 22:32. ಲೂಕ್ 22:32. ಲೂಕ 22:32. ಲೂಕ 31:32. ಲೂಕ 22ನೇ ವಚನ 31-32. ಸಿಮೋನನೇ, ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡೆನು. ಆದರೆ ನಿನ್ನ ನಂಬಿಕೆಯಲ್ಲಿ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡು ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಆಮೇನ್. ದೇವ್ರು ಏನ್ ಹೇಳ್ತಾ ಇದ್ದಾರೆ? ಇದೇ ಪೇತ್ರನನ್ನು ನೋಡಿ, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನ ಬಲಪಡಿಸು. ಪೇತ್ರನು ಬೀಳದೆ ಹೋಗಿದ್ದರೆ ಪೇತ್ರನು ಬೇರೆಯವರನ್ನ ಬಲಪಡಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದಕ್ಕೆ ಹೇಳ್ತೀನಲ್ಲ, ದೇವರು ಒಬ್ಬರನ್ನ ಕರೆದ್ರೆ, ನಿಮ್ಮ ಸೇವಕರು, ನೀವು ಒಂದು ವಿಷಯವನ್ನು ಹೋಗೋದಕ್ಕೆ ಮೊದಲು ಅವರ ಅಂತ ವಿಷಯಗಳನ್ನು ಅದರ ಮೂಲಕ ಹೋಗಿ ಆಚೆ ಬಂದಿರಬೇಕು. ಅವರು ಅಂತ ಜೀವನದ ಒಳಗಡೆ ಹೋಗಿ ಆಚೆ ಬರದೆ ಹೋಗಿದ್ದರೆ ನಿಮ್ಮ ಮೇಲೆ ಅವ್ರ ಸೇವಕರಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಾಕ್ಯಗಳು ಬರೀ ವಾಕ್ಯ ಜ್ಞಾನ ಇರತ್ತಷ್ಟೇ.
ಯಾರು ಬೇಕಾದರೂ ದೇವರ ವಾಕ್ಯವನ್ನು ಓದಿ, ಇದನ್ನೇ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಮೂರ್ಖನು ಸಹ ದೇವರ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೊಬೋದಂತೆ. ಯಾವುದೇ ಜ್ಞಾನ ಇಲ್ಲದೆ ಇರುವಂಥ ಮನುಷ್ಯನು ಸಹ ದೇವರ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಳ್ಬೋದು. ಆದರೆ ಈ ವಾಕ್ಯದ ಅನುಭವ ಬರೋದು ಕಷ್ಟ. ಈ ವಾಕ್ಯದ ಅನುಭವ ಬರುವುದಕ್ಕೆ ಏನಾಗಬೇಕು? ಆ ಒಂದು ಮನುಷ್ಯ, ಆ ಒಂದು ದೇವರ ಕುರುಬರು ಏನಾಗಿರ್ಬೇಕು, ಅವರಂಥ ಕಷ್ಟಗಳ ಮೂಲಕ ಹೋಗಿ ಬಂದ್ರೇನೆ ಬೇರೆಯವರನ್ನ ಏನು ಮಾಡೋಕ್ಕಾಗತ್ತೆ? ಬಲಪಡಿಸೋದಕ್ಕೆ ಸಾಧ್ಯ. ನೀವು ಎಷ್ಟು ಪಾಪದಲ್ಲಿ ಅವಸ್ಥೆ ಪಡ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಯಾರು ಅವಸ್ಥೆ ಪಟ್ಟಿರಬೇಕು? ನಿಮ್ಮ ಕುರುಬರು ಅವಸ್ಥೆ ಪಟ್ಟಿರಬೇಕು. ಅಂಥ ದಾರಿಗಳಲ್ಲಿ ನಿಮ್ಮ ಹಿರಿಯರು ಹೋಗದೆ ಹೋಗಿದ್ದರೆ ಆ ಒಂದು ಜ್ಞಾನ, ಬರೀ ವಾಕ್ಯದ ಜ್ಞಾನ ಅಲ್ಲ. ಎಷ್ಟೋ ಜನ ತಪ್ಪು ಮಾಡೋದೇನೆಂದರೆ ವಾಕ್ಯದ ಜ್ಞಾನ ಮಾತ್ರ ಯೋಚನೆ ಮಾಡ್ತಾರೆ. ಬರೀ ವಾಕ್ಯದ ಜ್ಞಾನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಈ ಜೀವನದಲ್ಲಿ ನಿಮಗೆ ಬರೀ ವಾಕ್ಯ, ಯಾಕಂದ್ರೆ ಯಾರು ಬೇಕಾದರೂ ದೇವರ ವಾಕ್ಯವನ್ನು ಓದಿ ಇದನ್ನು ಮಾಡಿ ಇದನ್ನು ಮಾಡಬೇಡ ಅಂತ ಹೇಳ್ಬೋದು. ಆದರೆ ದೇವರ ಕೃಪೆಯಲ್ಲಿ ಆ ವಿಷಯವನ್ನು ಮಾಡಿ ಮುಗಿಸೋದು ಎಷ್ಟು ಕಷ್ಟ ಗೊತ್ತಾ? ದೇವರ ಕೃಪೆಯಲ್ಲಿ ಏನು ಹೇಳ್ತಾರೆ? ಸಾಯುವಂಥ ಜಾಗದ ಒಳಗಡೆ ಹೋಗಿ 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 ಆಚೆ ಬರಬೇಕು. ನಿಮ್ಮ ಕುರುಬರು ಒಂದು ವೇಳೆ ಏನಾಗ್ತಾರೆ ಅಂದರೆ, ನಿಮಗೊಂದು ಕಷ್ಟ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ, ಅಂಥ ಕಷ್ಟಗಳು ನಿಮ್ಮ ಕುರುಬರ ಜೀವನದಲ್ಲೂ ಬರುತ್ತೆ. ನಿಮಗೆ ಬರೋದಕ್ಕೆ ಮೊದಲು ಅವರ ಜೀವನದಲ್ಲೂ ಬರುತ್ತೆ. ಅವರ ಜೀವನದಲ್ಲಿ ಅದು ಬರುವಾಗ ಅವ್ರೇನು ಮಾಡಬೇಕಂದ್ರೆ, ದೇವರು ಮೊದಲು ಆ ಕುರುಬನನ್ನು ಆ ಕಷ್ಟ ಕಾಲದಲ್ಲಿ ಹೋಗಿ ಕಳಿಸ್ತಾರೆ. ಅವನು ಹೋಗಿ ಬಂದಾಗ, ಅವ್ರು ಹೋಗಿ ಬಂದಾಗ ಒಂದು ವೇಳೆ ಅವ್ರು ಹಿಂತಿರುಗಿ ಬಂದುಬಿಟ್ರೆ ಸಂತೋಷ. ಎಷ್ಟೋ ಕುರುಬರು ಆ ಒಂದು ಜಾಗದೊಳಗಡೆ ಹೋಗಿ ಹಿಂತಿರುಗಿನೇ ಬರಲ್ಲ. ನಿಮಗೆ ಬೇಕಾದಂಥ ಜ್ಞಾನವನ್ನು ಈ ಕುರುಬ ಇಲ್ಲಾದ್ರೆ ಬೇರೆ ಯಾವುದರಾದ ಮೂಲಕ ನಿಮಗೆ ದೇವ್ರು ಏನು ಮಾಡ್ತಾರೆ? ತಿಳಿಸ್ಬಿಡ್ತಾರೆ. ಇದನ್ನೇ ದೇವ್ರು ಏನು ಹೇಳ್ತಾರೆ? ನಿಮ್ಮಲ್ಲಿ ಹೆಚ್ಚು ಜನ ಏನಾಗಬೇಡಿ, ಕುರುಬರಾಗಬೇಡಿ, ದೇವರ ವಾಕ್ಯ ಹೇಳುವಂಥ ಮನುಷ್ಯರಾಗಿ ಮಾರ್ಪಡಬೇಡಿ. ಯಾಕಂದರೆ ನಿಮಗೆ ಬರುವುದಕ್ಕಿಂತ ಸ್ವಲ್ಪ ಜಾಸ್ತಿ ಯಾರಲ್ಲಿ ಬರುತ್ತೆ ಕಷ್ಟ? ಕುರುಬರಲ್ಲಿ ಬರುತ್ತೆ. ಆ ಒಂದು ಕಷ್ಟಪಟ್ಟು ಅವ್ರು ಆಚೆ ಬರದೆ ಹೋದ್ರೆ, ಒಂದು ಆಚೆ ಬರಬೇಕು ಅಥವಾ ಹಂಗೆ ಹೋಗ್ಬಿಡ್ತಾರೆ. ಎಷ್ಟೋ ಕುರುಬರು ತಾನು ನೆಲೆಯಾಗಿ ನಿಂತ್ಕೊಳ್ಳದೆ ಇರುವುದಕ್ಕೆ ಕಾರಣ ತನ್ನ ಕುರಿಮರಿಗಳಿಗೆ ಬರಬೇಕಾದಂಥ ಒಂದು ಕಷ್ಟದಲ್ಲಿ ಅವರು ಹೋಗುವಾಗ ಅದರಿಂದ ಅವರು ದೇವರ ಮೇಲೆ ನಂಬಿಕೆ ಇಡದೆ ಆಚೆನೆ ಬರ್ದೇ ಇದ್ದು ಬಿಡ್ತಾರೆ. ಪೇತ್ರನು ಒಂದು ವೇಳೆ ಯೇಸು ಕ್ರಿಸ್ತುವನ್ನು 3 ಸತಿ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಒಂದು ವೇಳೆ ಅವ್ರು ಹೋಗಿ ಅಳದೆ ಹೋಗಿದ್ರೆ ಯೂದಾಸ್ ಇಸ್ಕರಿಯೋತ ಥರ ಏನು ಮಾಡಬೇಕಾಗಿತ್ತು? ಸೂಸೈಡ್ ಮಾಡ್ಕೊಬೇಕಾಗಿತ್ತು. ಪೇತ್ರನು ಹಿಂತಿರುಗಿ ಬರುವುದಕ್ಕೆ ಒಂದೇ ಕಾರಣ ಏನು? ಯೇಸು ಕ್ರಿಸ್ತುವಿನ ಪ್ರಾರ್ಥನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನೀನು ಹೋಗಿ ಪಿಶಾಚಿ ನಿನ್ನನ್ನು ಫಿಲ್ಟರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಅವ್ನು ಹೇಳೋದಕ್ಕೆ ಅವನೇನು ಮಾಡ್ತಾನೆ? ನಿನ್ನನ್ನು ಸರಿಪಡಿಸ್ತಾ, ಅಂದರೆ ಅವ್ನು ಸರಿಪಡಿಸಲ್ಲ, ನಿನ್ನ ಏನು ಮಾಡ್ತಾನಂತೆ? ಗೋಧಿಯನ್ನು ಹೊಣೆಯಬೇಕು ಅನ್ನುವಂಥ ರೀತಿಯಲ್ಲಿ ಪಿಶಾಚಿ ಕೇಳಿದ್ದಾನೆ. ನೀನು ಹೋಗಿ ಹಿಂತಿರುಗಿ ಬರುವಾಗ ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಿನಗೆ ಬಲ ಸಿಗಬೇಕು ಅಂತ. ಸೊ ನಿಮ್ಮ ಸೇವಕರು ಇಂಥ ದಾರಿಗಳಲ್ಲಿ ಹೋಗಿ ಬರದೆ ಹೋದರೆ ಯವನಸ್ಥರಿಗೆ ಕಳಿಸೋಕ್ಕಾಗಲ್ಲ, ನಿಮ್ಮ ಜೊತೆಲಿರೋರಿಗೂ ಕಲಿಸೋಕ್ಕಾಗಲ್ಲ. ಅವ್ರು ಯಾರಿಗೂ ಕಲಿಸದೆ ತನ್ನ ಜೀವನದಲ್ಲಿ ಏನಾಗುತ್ತೆ? ಆ ಒಂದು ದೇವರ ವಾಕ್ಯದಲ್ಲಿ ಹೇಳ್ತಾರಲ್ಲ, ಜಕರ್ಯ 11ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತಾರ, ಅವರ ಓದ್ಬಿಡಿ ಅದೊಂದು ಸತಿ. ಜಕರ್ಯ 11ನೇ ಅಧ್ಯಾಯ 17ನೇ ವಾಕ್ಯ. 11ನೇ ಅಧ್ಯಾಯ ವಚನ 17. ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟು ತರವರಲ್ಲದ ಕುರುಬನ ಗತಿಯನ್ನು ಏನು ಹೇಳಲಿ? ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಕುವುದು, ಅವನ ತೋಳು ತೀರಾ ಒಣಗಿ ಹೋಗುವುದು. ಅವನ ತೋಳು ತೀರಾ ಒಣಗಿ ಹೋಗುವುದು, ಮತ್ತೆ ಅವನ ಬಲಗಣ್ಣು ಪೂರ ಮೊಬ್ಬಾಗುವುದು. ದೇವ್ರು ಏನು ಮಾಡ್ತಾರೆ ಗೊತ್ತಾ? ಅವನನ್ನು ಕಷ್ಟದಲ್ಲಿ ಕಳಿಸಿದ ಮೇಲೆ, ಅವನ ಒಂದು ಕಷ್ಟದಿಂದ ಆಚೆ ಬಂದ ಮೇಲೆ ತನ್ನ ಕುರಿಮರಿಗಳಿಗೆ ಆ ವಾಕ್ಯವನ್ನು ಕೊಡದೆ ಹೋದರೆ ಅವನಿಗೇನಾಗುತ್ತೆ? ಅವನ ತೋಳು, ಅವನ ಕಣ್ಣು ಏನು ಮಾಡ್ತಾರಂತೆ? ದೇವರು ತೆಗೆದು ಬಿಡ್ತಾರಂತೆ. ಅದಕ್ಕೇನೆ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ? ನಿಮ್ಮಲ್ಲಿ ಹೆಚ್ಚು ಜನ ಬೋಧಕರಾಗಬೇಡಿ. ಯಾಕಂದರೆ ಬೋಧಕರಾದಾಗ ಬೇರೆಯವ್ರಿಗಿಂತ ಹೆಚ್ಚಾದ ನೋವು ಯಾರಿಗೆ ಬರುತ್ತೆ? ಬೋಧಕರಿಗೆ. ಯಾಕೆ? ನಿಮ್ಮನ್ನು ಆ ದಾರಿಯಲ್ಲಿ ನಡೆಸ್ಬೇಕಂದ್ರೆ ಇವರ ಅನುಭವದಲ್ಲಿ ಹೋಗದೆ ಹೋದರೆ ನಿಮ್ಮನ್ನು ಆ ದಾರಿಗಳನ್ನ ನಡೆಸೋಕ್ಕಾಗಲ್ಲ. ಆಮೇನ್, ಹಲ್ಲೆಲೂಯ. ನಿಮ್ಮ ಬೋಧಕರನ್ನು ಸರಿಯಾಗಿ ಆಯ್ದುಕೊಳ್ಬೇಕು. ಕಂಟಿನ್ಯೂ ಮಾಡಿ. 1 ಪೇತ್ರನು 5ನೇ ಅಧ್ಯಾಯ 5ನೇ ವಾಕ್ಯ. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಹೀಗಿರುವುದರಿಂದ ದೇವರ
ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ನಿಮ್ಮ ಚಿಂತೆಯನ್ನೆಲ್ಲ ಅವರ ಮೇಲೆ ಹಾಕಿರಿ, ಆಮೇನ್. ಅವರು ನಿಮಗೋಸ್ಕರ ಚಿಂತಿಸುತ್ತಾರೆ. ಆಮೇನ್. ಒಂದು ನಿಮಿಷ. ಇವಾಗ ಯೋಚನೆ ಮಾಡಿ ನೋಡಿ, ಇಂಥ ಕೆಟ್ಟ ಹಿರಿಯರು ಇರಬೇಕಾದ್ರೆ ಎಷ್ಟೋ ಸಭೆಗಳಲ್ಲಿ ಏನು ಮಾಡಿರಲ್ಲ, ಎಷ್ಟೋ ವಿಷಯಗಳಲ್ಲಿ ನಡೆಸಿರಲ್ಲ. ಇಂಥ ವಿಷಯಗಳಲ್ಲಿ ನಡೆಸದೇ ಇರಬೇಕಾದರೆ ನಾವೇನಾಗತ್ತಂದರೆ ಹಿರಿಯರ ಕೈ ಕೆಳಗಡೆ ಅಡಗಿರುವುದಕ್ಕೆ ಆಸೆ ಆಗಲ್ಲ. ಯಾಕಂದರೆ ಕಲಿಸಿರಲ್ಲ. ಹಿಂಗಿರಬೇಕಾದ್ರೆ ದೇವ್ರ 6ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಇನ್ನೊಂದ್ಸತಿ ಓದಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ, ದೇವರ ಹಸ್ತದ ಕೆಳಗಡೆ. ಒಂದು ವೇಳೆ ಇಂಥ ಹಿರಿಯರಿಗಿರುವಂಥ ಸಭೆಗಳಾಗಿರಬೇಕಾದ್ರೆ ಹಿರಿಯರ ಕೈ ಕೆಳಗಡೆ ನಾವು ಇನ್ನೂ ಸಹ ಇಂಥ ಸಭೆಗಳಲ್ಲೂ ಸಹ ಹಿರಿಯರ ಕೆಳಗಡೆ ಅಡಗಿರಬೇಕು. ದೇವರು ಒಂದು ಸಭೆಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಅಂದರೆ ಆ ಸಭೆಯಲ್ಲಿ ನಮ್ಮ ಮೂಲಕ ಏನು ಮಾಡಬೇಕು ಅಂತಿರುತ್ತೆ. ಎಷ್ಟೋ ಹಿರಿಯರು ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇರುವಂಥ ಸಭೆಗಳಲ್ಲಿ ದೇವರು ಯವನಸ್ಥರನ್ನ ಎಬ್ಬಿಸ್ತಾರೆ. ಯಾಕೆ ಎಬ್ಬಿಸ್ತಾರೆ ಗೊತ್ತಾ? ಆ ಯವನಸ್ಥರನ್ನು ಎಬ್ಬಿಸುವಾಗ ಅವರು ದೇವರ ಕೈ ಕೆಳಗಡೆನೇ ಎದ್ದೊಳ್ತಾರೆ. ಇಂಥ ಸಭೆಗಳಲ್ಲಿ ಯವನಸ್ಥರನ್ನು ಎಬ್ಬಿಸಿ ದೇವರು ಏನು ಹೇಳ್ತಾರೆ? ದೇವರ ಕೈ ಕೆಳಗಡೆ ಅಡಗಿರಿ, ದೇವರು ನಿಮ್ಮನ್ನು ಏನು ಮಾಡ್ತಾರಂತೆ? ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಅವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ಯವನಸ್ಥರು ತನಗೆ ಸರಿಯಾದ ದಾರಿ ತೋರಿಸದೇ ಇರುವಾಗ ಅದರಿಂದ ಆಚೆ ಬಂದು ದೇವರನ್ನ, ಯೇಸು ಕ್ರಿಸ್ತುವನ್ನ ದೇವರಾಗಿ ಪಡೆದುಕೊಳ್ಳೋದು ದೊಡ್ಡ ಕಷ್ಟ. ಯವನಸ್ಥರಿಗೆ ಒಂದು ದಾರಿ ತೋರಿಸದೇ ಇರುವಾಗ ಎಷ್ಟು ಕಷ್ಟ ಗೊತ್ತಾ? ಯಾಕಂದ್ರೆ ನೀವು ನಿಮಗೆ ಸಿಕ್ಕಿದಂತಹ ಒಂದು ಸುವಿಶೇಷವನ್ನು, ದೇವರ ವಾಕ್ಯವನ್ನು, ರಕ್ಷಣೆಯನ್ನು ನೀವೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವಾಗ ನಿಮ್ಮ ಮಕ್ಕಳನ್ನು ಆ ದಾರಿಯಲ್ಲಿ ನಡೆಸುವುದು ಕಷ್ಟ. ಅಂಥ ಜಾಗಗಳಲ್ಲೂ ಸಹ ದೇವರು ತನ್ನ ಹಸ್ತವನ್ನು ಉಪಯೋಗಿಸಿ ಹೊಸದಾದ ಒಂದು ಜನರೇಷನ್, ಹೊಸದಾದ ಒಂದು ಸಂತಾನವನ್ನು ಎಬ್ಬಿಸ್ತಾರೆ. ಯಾಕೆ ಗೊತ್ತಾ? ನೀವು ಮಾಡದೇ ಇರುವಂಥ ಕೆಲಸವನ್ನು ಆ ಒಂದು ಸಂತಾನ ಇಟ್ಕೊಂಡು ದೇವ್ರು ಮಾಡಿಸಿ ತೋರಿಸ್ತಾರೆ. ಇಸ್ರೇಲ್ ಜನರ ಜೀವನದ ಕಥೆ ಇಷ್ಟೇ. ದೇವರ ಹತ್ರ ಒಂದು ಸಂತಾನ ತುಂಬ ಹತ್ರ ಆಗಿದ್ರೆ ನೆಕ್ಸ್ಟ್ ಸಂತಾನ ದೇವರ ಹತ್ರನೂ ತುಂಬ ದೂರ ಹೋಗ್ಬಿಡ್ತಾರೆ. ಯಾಕೆ? ದೇವರ ಜೊತೆ ಒಂದು ಸಂಬಂಧ ಇಲ್ದಿದ್ದ ಕಾರಣ, ಬೇರೆ ದೇವರುಗಳ ಜೊತೆ ಅಷ್ಟು ಆಸೆ ಇದ್ದಂಥ ಕಾರಣ. ಬೇರೆ ದೇವರುಗಳಂದ್ರೆ ಅವರು ನಿಜವಾಗ್ಲೂ ಏನು ಮಾಡ್ತಿದ್ರು? ಕಾನಾನ್ ದೇಶದಲ್ಲಿ ಇರಬೇಕಾದ್ರೆ ಬೇರೆ ದೇವರುಗಳ ಕೈ ಕೆಳಗಡೆ ಹೋಗಿ ಹೋಗಿ ತಿರುಗಿ ಬರ್ತಿದ್ರು. ಬಾಳ್ ಅನ್ನುವಂಥ ದೇವರ ಜೊತೆ ಹೋಗಿ ಹೋಗಿ ಅಂತ ಇಸ್ರೇಲ್ ಜನರನ್ನು ಇಟ್ಕೊಂಡು ದೇವರು ಏನು ಮಾಡ್ತಾರೆ? ಒಂದು ಸಂತಾನ ಈ ರೀತಿ ಹೋಗಬೇಕಾದ್ರೆ ಇನ್ನೊಂದು ಸಂತಾನವನ್ನು ಇಟ್ಕೊಂಡು ದೇವರ ಅಲ್ಲಿ ಒಂದು ರಾಜನನ್ನು ಎಬ್ಬಿಸಿ ಏನು ಮಾಡ್ತಿದ್ರು? ಅವರನ್ನು ಸರಿಯಾದ ದಾರಿಯಲ್ಲಿ ತರ್ತಿದ್ರು. ಆದ್ರೂ ಆ ಸಂತಾನ ಏನಾಗ್ತಿರ್ಲಿಲ್ಲ? ನೆಲೆಯಾಗಿ ನಿಂತ್ಕೊಳ್ತಿರ್ಲಿಲ್ಲ. ನೆಲೆಯಾಗಿ ನಿಂತ್ಕೊಳ್ಳದೇ ಇದ್ದಿದ್ದಕ್ಕೆ ಕಾರಣ ಏನು? ಆ ಒಂದು ಜಾಗದಲ್ಲಿ ಇದ್ದಂಥ ತಂದೆ ತಾಯರು ಅವರು ತನ್ನ ಮಕ್ಕಳಿಗೆ ಏನು ಮಾಡಿಲ್ಲ? ಸರಿಯಾಗಿ ಕಳಿಸಿಲ್ಲ. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಸರಿಯಾಗಿ ಕಳಿಸದೆ ಹೋದರೆ ಅವರ ಸಂತಾನ ಏನಾಗುತ್ತೆ? ವಾಟರ್ ಡೌನ್ ಆಗೋದು. ವಾಟರ್ ಡೌನ್ಗೆ ಅರ್ಥ ಏನಂದರೆ ನೀರಾಗಿ ಆಗ್ಬಿಡುತ್ತೆ ಅಂತಾರಲ್ಲ. ಇವಾಗ ಕಾಫಿ ಟೀನೇ ಇಟ್ಕೊಳ್ಳಿ, ಈ ಹಾಲಿಗೆ ಇಷ್ಟು ನೀರು ಹಾಕಿದ್ರೆ ಒಂದು ಲೆವೆಲ್ಗೆ ನೀವು ಕುಡಿಬೋದು. ಇದಕ್ಕೆ ಇನ್ನೂ ನೀರು ಹಾಕ್ತಾನೆ ಇದ್ರೆ ಹಾಲು ಏನಾಗುತ್ತೆ? ಬರೀ ನೀರೇ ಇರುತ್ತೆ. ಬರೀ ನೀರೇ ಇರಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ? ಕುಡಿಯೋಕ್ಕಾಗಲ್ಲ. ಅದೇ ಥರನೇ ಒಂದೊಂದು ಸಂತಾನ, ನಿಮ್ಮಲ್ಲಿ ಒಂದು ಸಂತಾನವನ್ನು ಎಬ್ಬಿಸುವಾಗ ಅದನ್ನು ನೆಕ್ಸ್ಟ್ ಸಂತಾನಕ್ಕೆ ಕೊಡಬೇಕಾದ್ರೆ ನೀವು ಅದನ್ನ ಏನು ಮಾಡಬಾರ್ದು? ನೀರು ಮಿಕ್ಸ್ ಮಾಡಿ ಕೊಡಬಾರ್ದು. ನೀರು ಮಿಕ್ಸ್ ಮಾಡಿ ಕೊಡಬಾರ್ದಂದ್ರೆ ದೇವರ ವಾಕ್ಯ ಯಾವ ರೀತಿ ಹೇಳುತ್ತೋ ಆ ರೀತಿನೇ ನಾವು ಹೇಳಬೇಕು. ಅದನ್ನು ಹೇಳದೆ ಹೋದಾಗ, ನೀವೇ ಅದನ್ನು ಪಾಲಿಸದೆ ಹೋದಾಗ ಆ ವಾಕ್ಯ ಏನಾಗುತ್ತೆ? ನೆಕ್ಸ್ಟ್ ಸಂತಾನಕ್ಕೆ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊಟ್ಟಂಗೆ. ನೀವು ಪಾಲಿಸದೆ ಹೋದಾಗ ನೆಕ್ಸ್ಟ್ ಜನ್ರೇಷನ್ಗೆ ಅದು ನೀರು ಮಿಕ್ಸ್ ಮಾಡಿ ಕೊಟ್ಟಂಗೆ ಏನಾಗುತ್ತೆ? ಅದನ್ನು ಇನ್ನೂ ಸುಲಭವಾಗಿ ತಗೊಳ್ತಾರೆ. ದೇವರ ವಾಕ್ಯನು ಸುಲಭವಾಗಿ ತಗೊಳ್ಳೋದಕ್ಕೆ ಕಾರಣ ನೀವು ಪಾಲಿಸದೇ ಇರುವುದು. ನಿಮ್ಮ ಮಕ್ಕಳು ದೇವರಲ್ಲಿ ಬೆಳೆಯದೇ ಇರುವುದಕ್ಕೆ ಕಾರಣ ಯಾರು? ನಾವು. ಯವನಸ್ಥರು ದೇವರ ಭಯದಲ್ಲಿ ಇಲ್ಲದೇ ಇರುವುದಕ್ಕೆ ಕಾರಣ ತನ್ನ ಹಿರಿಯರು ದೇವರ ಭಯದಲ್ಲಿ ನಡೆಯುವುದನ್ನು ಅವ್ರು ನೋಡಿರಲ್ಲ. ಯಾವ ರೀತಿ ಇದೆ ಗೊತ್ತಾ? ಎಷ್ಟೋ ಮನೆಗಳೇ ತಂದೆ ತಾಯಿ ಏನು ಹೇಳ್ತಾರೆ? 2 ಸತಿ ಪ್ರಾರ್ಥನೆ ಮಾಡಬೇಕು, ಅಟ್ಲೀಸ್ಟ್ 1 ಸತಿ ಅದು ಪ್ರಾರ್ಥನೆ ಮಾಡಬೇಕು, ದೇವ್ರ ಹತ್ರ ಭಯಪಟ್ಟು ಸಭೆಗೆ ಓಡಬೇಕು. ಎಷ್ಟು ದಿವಸ ಅವರ ಕೆಲಸವನ್ನು ಮಾಡಿರ್ತಾರೆ. ನೀನು ಇದನ್ನು ಮಾಡಬೇಡ, ನೀನು ಇದನ್ನು ಮಾಡಬೇಡ ಅಂತ ಹೇಳುವಾಗ ಎಷ್ಟು ಸತಿ ಅವರು ಅದನ್ನು ಪಾಲಿಸ್ತಾರೆ. ನಮಗೆ ಮಾದರಿ ಯಾರಾಗಿರ್ತಾರೆ? ನಮ್ಮ ತಂದೆ ತಾಯಿಗಳು. ನೀವು ಅದನ್ನು ಪಾಲಿಸದೆ ಹೋದಾಗ ನಿಮ್ಮ ಮಕ್ಕಳು ಸಹ ಅದನ್ನು ಪಾಲಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನೇ ಅದನ್ನು ಮಾಡಲ್ಲ, ನಾನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ.
ಆ ಕಾರಣದಿಂದಾನೇ ನಾವು ಯಾವ ರೀತಿ ನಮ್ಮ ಮಕ್ಕಳು ಕ್ರಿಸ್ತುವಲ್ಲಿ ಬೆಳಿಬೇಕು ಅಂತ ಆಸೆ ಪಡ್ತೀವೋ ಆ ರೀತಿ ನಾವು ಮೊದಲು ಕ್ರಿಸ್ತುವಲ್ಲಿ ಬೆಳಿಬೇಕು. ಆಮೇನ್. ಕಂಟಿನ್ಯೂ ಮಾಡಿ 6-7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಅವರ ಮೇಲೆ ಹಾಕಿರಿ, ಅವರು ನಿಮಗೋಸ್ಕರ ಚಿಂತಿಸುತ್ತಾರೆ. ಕಂಟಿನ್ಯೂ ಮಾಡಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿ ಇರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಈ 10ನೇ ವಾಕ್ಯ ತುಂಬಾ ಮುಖ್ಯವಾದ. ಇನ್ನೊಂದ್ಸತಿ ಓದಿ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಕರೆದಿರುವಂತ ಕೃಪಾಪೂರ್ಣರಾದ ದೇವರು ತಾವೇ ಅವರೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವರು. ಆಮೆನ್. ಏನ್ ಹೇಳ್ತಾ ಇದ್ದಾರೆ ನೋಡಿ 10ನೇ ವಾಕ್ಯದಲ್ಲಿ. ನೀವು ಸ್ವಲ್ಪ ಕಾಲ ಕಷ್ಟಪಟ್ಟ ಮೇಲೆ ನೀವು ಯೋಗ್ಯ ಸ್ಥಿತಿಗೆ ಬಂದು ನೀವು ಬಲಪಟ್ಟು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸೋದು ಯಾರಂತೆ? ಕ್ರಿಸ್ತ ಯೇಸು. ಇದಕ್ಕೆ ಹೇಳ್ತೀನಲ್ಲ, ಅನುಭವ ಅಷ್ಟು ಮುಖ್ಯ. 9-8ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪಿಶಾಚಿ ಯಾರನ್ನ ನುಂಗಬೇಕು ಅಂತ ಏನ್ ಮಾಡಬೇಕಂತೆ? ಗರ್ಜಿಸುವ ಸಿಂಹದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ತಿರುಗಾಡ್ತಾ ಇದ್ದಾನೆ. ನೀವೇನ್ ಮಾಡಿ? ಹುಷಾರಾಗಿರಿ. ಈ ರೀತಿ ಹುಷಾರಾಗಿದ್ರು ಸಹ, ಯಾಕಂದ್ರೆ ಪೇತ್ರನು ಸಹ ಹುಷಾರಾಗೇ ಇದ್ರು. ಏನ್ ಮಾಡ್ತಾರೆ? ಇದೇ ಲೋಕ 22:33 ಏನ್ ಹೇಳ್ತಾರೆ? ದೇವರೇ, ನೀವ್ ಹೇಳಿದ್ರೆ ನಾನು ಸಾಯೋವರೆಗೂ ನಿಮ್ಮ ಜೊತೆ ಬರ್ತೀನಿ ದೇವ್ರೆ ಅಂತ ಪೇತ್ರನ್ ಹೇಳ್ತಾರೆ. ನಮ್ಮಲ್ಲಿ ಏನಾಗತ್ತಂದ್ರೆ, ದೇವ್ರ ಹತ್ರ ಬೆಳೀತಾ ನಮ್ಮಲ್ಲಿ ವಿಶ್ವಾಸ, ನಮ್ಮ ಮೇಲೆ ಸ್ವಲ್ಪ ವಿಶ್ವಾಸ ಹೆಚ್ಚಾಗತ್ತೆ. ಏನಂತ? ಇಂಥ ಒಂದು ಸಿಚುವೇಶನ್ ಅಲ್ಲಿ ಹೋದ್ರೂ ನಾನು ಈ ತಪ್ಪು ಮಾಡಲ್ಲ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಹಿಂತಿರುಗಿ ಇದ್ದಂಥ ಕಾಲದ ಒಂದು ಬಲ ನೆಕ್ಸ್ಟ್ ಕಾಲಕ್ಕೆ ಸಾಕಾಗಲ್ಲ. ನೀವು 5 ವರ್ಷದ ಇರಬೇಕಾದ್ರೆ ಇದ್ದಂಥ ಊಟ 10 ವರ್ಷ ಇರಬೇಕಾದ್ರೆ ಸಾಲಲ್ಲ. ಒಂದು ಕಾಲದಿಂದ ದೇವರು ಇನ್ನೊಂದು ಕಾಲಕ್ಕೆ ಕರೆದುಕೊಂಡು ಹೋಗುವಾಗ ಹಳೆ ಕಾಲದ ಬಲ ಏನಾಗಲ್ಲ, ಉಪಯೋಗ ಆಗಲ್ಲ. ಹೊಸ ಕಾಲಕ್ಕೆ ಹೊಸದಾದ ಬಲ ನಿಮಗೆ ಬೇಕು. ಅದನ್ನೇ 10ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇವರು ನಿಮ್ಮನ್ನ ಈ ಒಂದು ಹೊಸ ಕಾಲದಲ್ಲೂ ಸಹ ಪಿಶಾಚಿ ನಿಮ್ಮನ್ನು ಯಾವ ರೀತಿ ನುಂಗಬೇಕು. 8, 9, 10 ಓದ್ಬಿಡಿ ಇನ್ನೊಂದ್ಸತಿ. ಪಿಶಾಚಿ ನಿಮ್ಮನ್ನ ನೀವು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಸ್ವಸ್ಥಚಿತ್ತವಾಗಿರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಅವನನ್ನು ಎದುರಿಸಿರಿ. ನೀವು ನಂಬಿಕೆಯಲ್ಲೂ ದೃಢವಾಗಿದ್ದ ಅವನನ್ನು ಎದುರಿಸಿರಿ. ಲೋಕದಲ್ಲಿರುವಂತ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ ಅಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ, ಯಾಕಂದ್ರೆ ಕ್ರಿಸ್ತು ನಮ್ಮನ್ನ ನಿತ್ಯ ಪ್ರಭಾವಕ್ಕೆ ಅಂದ್ರೆ ರಕ್ಷಣೆಗೆ ಯಾರು ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ಕ್ರಿಸ್ತ ಯೇಸು. ನಿತ್ಯ ಪ್ರಭಾವ ಕರೆದ ಕೃಪಾಪೂರ್ಣನಾದ ದೇವರು ತಾವೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ನೀವು ಪಾಪದ ಒಂದು ಕಷ್ಟದ ಪಟ್ಟ ಮೇಲೆ, ಅದರಿಂದ ಆಚೆ ಬಂದ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವರು. ಆಮೇನ್. ಅದನ್ನೇ ಹೇಳ್ತಾ ಇದ್ದಾನೆ, ಹಳೆ ಕಾಲದ ಲಾಸ್ಟ್ ಸೀಸನ್ ಬಲ ನಮಗೆ ಈ ಒಂದು ಕಾಲದಲ್ಲಿ ಸಾಕಾಗಲ್ಲ. ಈ ಕಾಲಕ್ಕೆ ಬೇಕಾದ ಬಲ ನಮ್ಗೆ ಯಾವ ರೀತಿ ಸಿಗತ್ತೆ? ನೀವು ಕಷ್ಟದ ದಾರಿಗಳಲ್ಲಿ ಹೋಗಿ ಆಚೆ ಬರಬೇಕಾದ್ರೇನೆ ನಿಮ್ಮಲ್ಲಿ ಏನಾಗತ್ತೆ? ಆ ಬಲ ಹೆಚ್ಚಾಗತ್ತೆ. ಈ ಕಷ್ಟದಲ್ಲಿ ಹೋಗಿ ನಿಮ್ಮಲ್ಲಿ ಬಲ ಹೆಚ್ಚಾಗದೆ ಹೋದರೆ ನಿಮ್ಮಿಂದ ಏನ್ ಮಾಡಕ್ಕಾಗಲ್ಲ, ದೇವರಲ್ಲಿ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಪೇತ್ರನು 1ನೇ ಅಧ್ಯಾಯ 6-7. 1 ಪೇತ್ರನು 1ನೇ ಅಧ್ಯಾಯ ವಚನ 5-6 ಅಲ್ಲ 6-7. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತ ಅನುಸಾರ
ನಾನಾ ಕಷ್ಟಗಳಲ್ಲಿ ಇದ್ದು ದುಃಖಿಸುವವರಾಗಿದ್ದರು. ಎಷ್ಟೋ ಕಷ್ಟಗಳು ಬರುವಾಗ ನಮ್ಮಲ್ಲಿ ಏನಾಗುತ್ತೆ, ದುಃಖ ಬರುತ್ತೆ. ದೇವರು ನಮ್ಮನ್ನ ಕಷ್ಟ ಕಾಲದಲ್ಲಿ ಕರೆದುಕೊಂಡು ಹೋಗುವಾಗ ದುಃಖವಿದ್ದರೂ ಬಂತು. ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರು ಆಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿ ಇದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟು ಅಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಆಮೆನ್. ಆಮೆನ್. ದೇವರು ಏನು ಹೇಳ್ತಾ ಇದ್ದಾರೆ, ಮೊದಲನೇ ಪೇತ್ರನು ಏನು ಬರೀತಾ ಇದ್ದಾರೆ, ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡಿ, ದೇವರು ತಿರುಗಿ 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 ಪರೀಕ್ಷೆ ಮಾಡುವಂಥ ಒಂದೇ ವಿಷಯ ಯಾವುದು? ವಿಶ್ವಾಸ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನು ದೇವರು ತಿರುಗಿ 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 ಪರೀಕ್ಷೆ ಮಾಡಿ ನೋಡುವುದು ಯಾವುದು? ಒಂದೇ ವಿಷಯ ಯಾವುದು? ವಿಶ್ವಾಸ. ಈ ವಿಶ್ವಾಸ ಪರೀಕ್ಷೆ ಮಾಡಿ ನಾವು ಕಷ್ಟ ಕಾಲಗಳಲ್ಲಿ ಹೋಗಿ ಹೊಸ ಬಲವನ್ನು ಪಡೆದುಕೊಳ್ಳದೆ ಹೋದರೆ ನಮ್ಮಿಂದ ಏನಾಗಲ್ಲ, ಈ ಹೊಸ ವಿಶ್ವಾಸ ಬಂಗಾದ ರೀತಿಯಲ್ಲಿ ದೇವ್ರು ಏನು ಮಾಡೋಕ್ಕಾಗಲ್ಲ, ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿನವೂ ಕಾಲದಲ್ಲಿ ಎವ್ರಿ ಸೀಸನ್ ಅಂತಾರಲ್ಲ, ಹಂಗಂದ್ರೆ ದೇವರು ಆ ಒಂದು ಕಾಲದಿಂದ ಆಚೆ ಬರುವುದಕ್ಕೆ ನಮಗೊಂದು ಹೊಸ ಬಲ ಕೊಟ್ಟಿರ್ತಾರೆ. ಆ ಒಂದು ಕಾಲದಿಂದ ಹೊಸ ಕಾಲಕ್ಕೆ ಬರುವಾಗ ನಮಗೆ ಹೊಸದಾದ ಬಲ ಬೇಕು. ಹಳೆ ಕಾಲದಲ್ಲಿ ಇರಬೇಕಾದಂಥ ಬಲ ಹೊಸ ಕಾಲದಲ್ಲಿ ಏನಾಗಲ್ಲ, ಉಪಯೋಗ ಆಗಲ್ಲ. ಅಲ್ಲಿಂದ ದೇವ್ರು ನಮ್ಮನ್ನು ಆಚೆ ತಂದ ಮೇಲೆ ಅದರಿಂದ ತಿರುಗಿ ಪರೀಕ್ಷೆ ಮಾಡಲ್ಲ. ಹೊಸ ಕಾಲದಲ್ಲಿ ಹೊಸ ಪರೀಕ್ಷೆ ಬರುತ್ತೆ. ಹೊಸ ಪರೀಕ್ಷೆಗಳಿಗೆ ಹೊಸ ಬಲ ಬೇಕು. ಈ ಹೊಸ ಕೃಪೆಯನ್ನು, ಹೊಸ ಬಲವು ಯಾರ ಹತ್ರಿಂದ ಪಡೆದುಕೊಳ್ಳೋಕ್ಕಾಗತ್ತೆ? ದೇವ್ರ ಹತ್ರಿಂದ ಹೊಸ ಕಾಲದಲ್ಲಿ ಹೊಸ ಕೃಪೆಯೋ ಬಲವು ನಾವು ಪಡೆದುಕೊಳ್ಳುವಾಗ, ಹೊಸದಾದ ಪರೀಕ್ಷೆಗಳು ನಮ್ಮ ದಾರಿಯಲ್ಲಿ ಬರುವಾಗ ನಾವು ದೇವರ ದಾರಿಯಲ್ಲಿ ನಡಿಬೇಕು, ದೇವರ ಕೃಪೆಯಲ್ಲಿ ನಡಿಬೇಕು. ನಮಗಿಷ್ಟೇ ತಪ್ಪು ಮಾಡಿದ್ರು ಏನು ಮಾಡಬೇಕು? ದೇವರನ್ನು ನೋಡಿ ಹುಡುಕಿ ಓಡಬೇಕು. ನಮ್ಮಲ್ಲಿ ಒಂದು ಹೊಸ ಕಾಲಕ್ಕಾದ ಬಲ ನಮ್ಗೆ ಯಾರ ಹತ್ರ ಸಿಗುತ್ತೆ? ದೇವ್ರ ಹತ್ರ. ಎಲ್ಲರೂ, ನಾನು ಹೇಳ್ತೀನಲ್ಲ, ದೊಡ್ಡ ತಪ್ಪು ಜನರು ಮಾಡೋದು ಯಾವುದಂದ್ರೆ, ಪಾಪಗಳಿಂದ ದೇವ್ರ ಹತ್ರ ಬಿಟ್ಟು ದೂರ ಓಡ್ತಾರೆ. ಪಾಪ ಮಾಡಿದ ಒಂದು ಕಾರಣದಿಂದ ದೇವ್ರ ಹತ್ರ ದೂರ ಓಡ್ತಾರೆ. ಪಾಪಗಳು ನಿಮ್ಮನ್ನು ದೇವರ ಹತ್ರ ತರಬೇಕು. ಯಾಕಂದ್ರೆ ನನ್ನ ಬಲದಿಂದ ಆ ಪಾಪವನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ, ದೇವರ ಬಲದಿಂದ ಮಾತ್ರ ಸಾಧ್ಯ. ಮನುಷ್ಯರ ಬಲದಿಂದ ಮಾಡಕ್ಕೆ ಸಾಧ್ಯವಿಲ್ಲದಂಥ ವಿಷಯಗಳು ದೇವರ ಬಲದಿಂದ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನೀವು ಉಳಿಯೋರು ನಮಗೆ ಕೃಪಿಸಿದ ಕಲಿಯುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಆಳವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಮ್ಮ ಸೇವಕರು ಸರಿಯಾದ ವಾಕ್ಯಗಳನ್ನು ಹೇಳಿ ಅವ್ರು ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸೋದಕ್ಕೆ ಸಹಾಯ ಮಾಡಿ ಅಪ್ಪ. ಹೌದಪ್ಪ, ಈ ವಾಕ್ಯಗಳು ವ್ಯರ್ಥವಾಗಿ ಹೋಗದಂತೆ ಅವರ ಮನಸ್ಸಿನಲ್ಲಿ ಅಪ್ಪ ಅರ್ಥ ಕೊಡುವಂಥ ವಾಕ್ಯಗಳಾಗಿ ನೀವು ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ವಾಕ್ಯಗಳು ನಾವು ಕೊಡುವುದಾಗಿರಬಾರ್ದಪ್ಪ. ಪವಿತ್ರಾತ್ಮನಾದ ದೇವರು, ನಿಮ್ಮ ಸಭೆಯ ಜೊತೆ ನೀವೇನು ಮಾತನಾಡಬೇಕು ಅಂತ ಆಸೆ ಪಡ್ತೀರೋ ಅದನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಬೇರೆಯವರಿಗೆ, ಯವನಸ್ಥರಿಗೂ ಅಪ್ಪ, ಹೌದಪ್ಪ, ಮಕ್ಕಳಿಗೂ ನಾವು ಮಾದರಿಗಳಾಗಿ ಮಾರ್ಪಡೋದಕ್ಕೆ ಸಹಾಯ ಮಾಡಿ ಅಪ್ಪ. ಹೌದಪ್ಪ, ನಾವೆಲ್ಲರೂ ಹಿರಿಯರಾದ ನಾವೊಬ್ಬ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರೂ ಸಹ ಬೇರೆಯವರಿಗೆ ಮಾದರಿಗಳಾಗಿ ಮಾರ್ಪಡೋದಕ್ಕೆ ಸಹಾಯ ಮಾಡಿ ಅಪ್ಪ. ಅಪ್ಪ, ಹೌದಪ್ಪ, ನಿಮ್ಮ ಮಕ್ಕಳಾದ ನಾವಪ್ಪ ನಿಮ್ಮ ಕೈ ಕೆಳಗಡೆ ಅಡಗಿದ್ದು ಅಪ್ಪ, ನೀವು ಹೇಳುವಂಥ ದಾರಿಗಳಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಿ ಅಪ್ಪ. ಪಿಶಾಚ ಒಂದು ಬಲೆಗಳಿಂದ ನಮ್ಮನ್ನು ಕಾಪಾಡಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನೀವು ನಡೆಸಿ ಅಪ್ಪ. ನೀವೇನು ಮಾಡಬೇಕು ಅಂತ ನಿಮಗೆ ತಿಳಿದಿದ್ದು ಅದನ್ನು ಸರಿಯಾದ ದಾರಿಯಲ್ಲಿ ಮಾಡಿ ಮುಗಿಸಿ ನಮ್ಮನ್ನಪ್ಪ ನಿಮ್ಮ ನಾಮನ್ನು ಮಯಪಡಿಸೋಕ್ಕೆ ನಮ್ಮನ್ನು ಬಲಪಡಿಸಿ. ಎಂದು ಮಾರದೇ ಇರುವಂಥ ದೇವರ ಆಶ್ರಯಿಸಿ ಅಪ್ಪ. ಈ ಭಾರಕ್ಕೆ ಅವ್ರಿಗೆ ಬೇಕಾದಂಥ ಬಲವನ್ನು, ಹೌದಪ್ಪ, ಸ್ತೋತ್ರ, ಜ್ಞಾನವನ್ನು, ಬುದ್ಧಿಯನ್ನು ಅಪ್ಪ, ಯಾವುದ್ರಲ್ಲೂ ದುಡುಕದಂತೆ ಅಪ್ಪ, ಎಲ್ಲದಲ್ಲಿಯೂ ಜ್ಞಾನದಿಂದನೂ ಬುದ್ಧಿಯಿಂದನೂ ನಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಎಲ್ಲ ವಿಷಯಗಳಲ್ಲೂ ಅಪ್ಪ, ಎಲ್ಲ ವಿಷಯಗಳಲ್ಲೂ ನಿಮ್ಮನ್ನು ಹುಡುಕಿ ನೋಡಿ ಓಡಿ ಬರೋದಕ್ಕೆ ಸಹಾಯ ಮಾಡಿ. ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ. ಇಲ್ಲ, ನಿಮ್ಮ ಚಿತ್ತದ ಪ್ರಕಾರ ನಡೆಯಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.